ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲೂ ವಂದಿಸುತ್ತಾ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಾವೆಲ್ಲರೂ ಈ ಒಂದು ದಿನದಲ್ಲಿ ಸಂಜೆ ವೇಳೆಯಲ್ಲಿ ಕ್ರಿಸ್ತನ ಕುರಿತಾದಂತ ಒಂದು ಅಧ್ಯಯನ ಮಾಡುವಂತರಾಗಿದ್ದೀವಿ. ಮೊದಲನೇದಾಗಿ ನಿಮ್ನೆಲ್ಲರೂ ಪ್ರೀತಿಯಿಂದ ಈ ಒಂದು ಕೂಟಕ್ಕೆ ಸ್ವಾಗತಿಸ್ತಾ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರಾದಂತ ಮೋಹನ್ ರಾಜ್ ಬ್ರದರ್ನ ಕೇಳ್ಕೊಳ್ತೇನೆ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕಳೆದ ದಿನವೆಲ್ಲ ನಮ್ಮೆಲ್ಲರನ್ನ ಅದ್ಭುತಕರವಾದ ರೀತಿಯಲ್ಲಿ ನಡೆಸಿ ಆರೋಗ್ಯ ಭಾಗದಿಂದಿಟ್ಟು ಜೀವಿತರ ಒಂದು ಸಂಖ್ಯೆಯಲ್ಲಿ ಎಣಿಸಿ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆರ್ತಿ ನಿನ್ನನ್ನು ಸ್ತುತಿಸಿಕೊಂಡು ಆಡುವಂತೆ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲಿ ತಂದೆಯಾದ ದೇವರೇ, ಜೂಮ್ ಮೀಟಿಂಗ್ ಮೂಲಕವಾಗಿ ಅನೇಕ ಸಹೋದರ ಸಹೋದರಿಯರು ಸೇರಿ ಬಂದಿರುವಾಗ ತಂದೆಯಾದ ದೇವರೇ, ಎಲ್ಲಾ ಸಹೋದರ ಸಹೋದರಿಯರಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಬ್ರದರ್ ಅವರಿಗೆ ನಾನು ಪ್ರಾರ್ಥನೆ ದೇವರೇ, ಅವರನ್ನು ಆಶೀರ್ವದಿಸಿ ಹೆಚ್ಚಾದ ಜ್ಞಾನದಲ್ಲಿ ಅವರನ್ನು ತುಂಬಿಸಿ ನಡೆಸು, ಬಲಪಡಿಸು, ಮತ್ತು ನಿನ್ನ ವಾಕ್ಯದಿಂದ ಅವರು ಹೆಚ್ಚೆಚ್ಚಾಗಿ ಇನ್ನೂ ನಮಗೆ ಕಲಿಸ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ಬಲಪಡಿಸೋರನ್ನ ನೀನು ಅವ್ರ ಜೊತೆಗಾರ ನೀನಾಗಿ ನಡೆಸಬೇಕೆಂದು ನಿಮ್ಮ ಒಬ್ಬನೇ ಕುಮಾರನ ಮರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ ಪೇಜ್ ನಂಬರು 85ನೇ 2ನೇ ಒಂದು ಪ್ಯಾರನ್ನ ನಾವು ನೋಡುವಂತವರಾಗಿದ್ದೀವಿ. ಕಳೆದ ವಾರ ನಾವು ನಂಬಿಕೆ ಕುರಿತಾದಂತ ಒಂದು ಉದಾಹರಣೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಯೇಸು ಕ್ರಿಸ್ತ ತೋರಿಸಿದಂತ ಒಂದು ಕ್ರಿಯಾತ್ಮಕವಾದಂತ ಒಂದು ಚಟುವಟಿಕೆಗಳು ಮತ್ತೆ ಪೇತ್ರನ ಬಗ್ಗೆ ಮತ್ತೆ ಪೌಲನ ಬಗ್ಗೆನೂ ಕೂಡ ನಾವು ನೋಡಿದ್ವಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊದೋಮ್ ಗೋಮರ ಪಟ್ಟಣದಲ್ಲಿ ಕಾಣದೇ ಇರುವಂತ ಒಂದು ನಂಬಿಕೆನ ಕೆಫೆರ್ನೌಮ್ ಸ್ಥಳದಲ್ಲಿ ಯೇಸು ಕ್ರಿಸ್ತರು ಕಂಡಂತ ಒಂದು ನಂಬಿಕೆ ಕುರಿತಾದಂತ ಒಂದು ವಿಚಾರನ ನಾವು ಕಳೆದ ವಾರ ನಾವು ತಿಳ್ಕೊಂಡ್ವಿ. ಮತ್ತೆ ಅದೇ ಒಂದು ನಂಬಿಕೆ ಕ್ರಿಸ್ತನ ಒಂದು 1000 ವರ್ಷದಲ್ಲೂ ಕೂಡ ಯೇಸು ಕ್ರಿಸ್ತರು ಅದನ್ನೇ ಎದುರು ನೋಡ್ತಾರೆ ಅನ್ನೋ ಒಂದು ಪಾಠನು ಕೂಡ ನಾವು ತಿಳ್ಕೊಂಡ್ವಿ. ಈ ದಿನ ನಾವು ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಧ್ಯಯನನ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಅವರೆಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡಿ. ದೇವರ ಪವಿತ್ರತೆಯನ್ನು, ಸರ್ವಶಕ್ತನ ಅಪರಿಮಿತವಾದ ಪರಿಪೂರ್ಣತೆಯನ್ನು ಹಾಗೂ ಇದಕ್ಕೆ ಪ್ರತಿಯಾಗಿ ತಮ್ಮ ದೋಷ ಅಪರಿಪೂರ್ಣತೆಗಳ ವಿಷಯವಾಗಿ ಗ್ರಹಿಸಿದವರಾದ ಮಾನವರಿಗೆ ದೇವರು ಹತ್ತಿರದಲ್ಲಿದ್ದಾನೆ ಎಂಬ ಅಂಶವೇ ಖಂಡಿತವಾಗಿ ಅವರಲ್ಲಿ ಭಯವನ್ನು ಉಂಟು ಮಾಡುವುದು. ಆ ಗುಂಪು ದೇವರನ್ನು ಕೊಂಡಾಡಿದುದು ದೊಡ್ಡ ಶಬ್ದದಿಂದ ಹೊಸನ್ನ ಎಂಬ ಹೇಳುವುದರ ಮೂಲಕವಾಗಿದ್ದದ್ದಲ್ಲ, ಆದರೆ ಒಬ್ಬ ಮಹಾಪ್ರವಾದಿಯು, ಆ ಘನ ವೈದ್ಯನು ತಮ್ಮ ಮಧ್ಯದಲ್ಲಿ ಇದ್ದಾನೆಂಬ ಅಂಶವನ್ನು ಮತ್ತು ದೇವರು ಹೀಗೆ ಆತನೊಡನೆ ಇರುವನೆಂಬುದನ್ನು, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ಹೇಳಿ ಭಯಭಕ್ತಿಯಿಂದ ಇದನ್ನು ಅವರು ಮನಗೊಂಡಿದ್ದ ಕಾರಣದಿಂದಾಗಿತ್ತು. ಆ ಸಮಯದಲ್ಲಿ ಯಹೂದ್ಯರು ಹಿಂದಿರುಗಿ ನೋಡಿ, ದೇವರು ತಮ್ಮ ಪಿತೃಗಳೊಂದಿಗೆ ವಿಶೇಷವಾಗಿ ನಡಕೊಂಡಿದ್ದನ್ನು, ಅವರಲ್ಲಿ ದೇವಾನುಗ್ರಹವು ಅದ್ಭುತಗಳ ಮೂಲಕವಾಗಿ ಸಾಕ್ಷಿಗೊಂಡಿದ್ದನ್ನು ಸ್ಮರಿಸುವವರಾಗಿದ್ದರು. ಮೋಶೆಯಂತ ಒಬ್ಬ ಪ್ರವಾದಿಯನ್ನು ತಮ್ಮಲ್ಲಿ ಎಬ್ಬಿಸಲ್ಪಡುವನೆಂಬ ವಾಗ್ದಾನವನ್ನು ಸಹ ಅವರು ನೆನಪು ಮಾಡಿಕೊಂಡಿದ್ದರು. ಅವರು ಕೆಲವು ಮಟ್ಟಿಗೆ ಪೇತ್ರನು ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 19-20ನೇ ವಚನದಲ್ಲಿ ತೋರಿಸಿಕೊಟ್ಟಂತೆ ದೇವರ ಸನ್ನಿಧಾನದಿಂದ ಅವರಿಗೆ ವಿಶ್ರಾಂತಿ ಕಾಲಗಳು ಒದಗಿ ಬರುವವು ಎಂಬುದನ್ನು, ಅಂದರೆ ದೇವರಾದ ಯೆಹೋವನು ತನ್ನ ಜನರಿಗೆ ಪುನರುಜ್ಜೀವನವನ್ನು ದಯಪಾಲಿಸಿ ಅವರನ್ನು ಆಶೀರ್ವದಿಸಿ ಅವರಿಗೆ ಪರಿಶುದ್ಧ ಪ್ರವಾದಿಗಳೆಲ್ಲರ ಬಾಯಿಂದ ಹೇಳಿಸಿದ ಸಮಸ್ತವನ್ನು ಸರಿಪಡಿಸುವ ಕಾಲಗಳನ್ನು ಅನುಗ್ರಹಿಸುವುದರ ಮೂಲಕ ತನ್ನ ಕೃಪೆಯನ್ನು ತೋರ್ಪಡಿಸುವನೆಂಬುದನ್ನು ನಿರೀಕ್ಷಿಸುತ್ತಿದ್ದರು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಒಂದು 1000 ವರ್ಷದ ಒಂದು ಆಳ್ವಿಕೆಯ ಕಾಲದಲ್ಲಿ ಯೇಸು ಕ್ರಿಸ್ತರು ನೋಡಲ್ಪಟ್ಟಂತ ಒಂದು ನಂಬಿಕೆ ಕುರಿತಾದಂತ ಒಂದು ಸಂಗತಿನ ಹೇಳಿದ್ರು. ಅದರದ್ದು ಕಂಟಿನ್ಯೂಷನ್ ಪ್ಯಾರನ್ನು ನಾವು ಈ ದಿನ ನಾವು ನೋಡ್ತಾ ಇದ್ದೀವಿ. ಪ್ರಿಯರೇ ನೋಡಿ, ತಂದೆಯ ದೇವರ ಒಂದು ಅಪಾರವಾದಂತ ಒಂದು ಶಕ್ತಿ, ಅಪರಿಪೂರ್ಣವಾದಂತ ಒಂದು ಯೋಜನೆ ಯಾವುದು ಅಂತ ನಾವು ನೋಡ್ಬೇಕಾದ್ರೆ
ಅದೇ 1000 ವರ್ಷ ಪ್ರಿಯರೇ. ಅಂದ್ರೆ ಅಪಾರವಾದಂತ ನಂಬಿಕೆ ತಂದೆ ದೇವ್ರ ಹತ್ರ ಇದೆ. ಅಪರಿಣಿಪೂರ್ಣ ಅಂತಂದ್ರೆ ಏನಂತ ನಾವು ನೋಡ್ಬೇಕು. ಇನ್ನು 1000 ವರ್ಷಕ್ಕೆ ಇನ್ನು ನಾವು ಎಂಟ್ರಿ ಆಗಿಲ್ಲ. ಬಟ್ ಈ ರೀತಿನೇ ನಡಿಬೇಕು ಅಂತ ಅನ್ಬಿಟ್ಟೇನೆ ತಂದೆ ದೇವರ ಒಂದು ಆಲೋಚನೆ ಉಂಟು ಪ್ರಿಯರೇ. ಅದಕ್ಕೆ ಅನುಗುಣವಾಗಿ ಯೇಸು ಕ್ರಿಸ್ತರು ನಮ್ಮಲ್ಲಿ ಆ ಒಂದು ಚಿಕ್ಕ ಹಿಂಡಲ್ಲಿ ಇರುವಂತ ಒಂದು ನಂಬಿಕೆನ ನೋಡ್ತಾ ಇದ್ದಾರೆ. ಆ ನಂಬಿಕೆಯ ಫಲವನ್ನೇ ನಾವು ದೇವರಿಗೂ ಮತ್ತೆ ಯೇಸು ಕ್ರಿಸ್ತರ್ಗುನು ಭಯನ ಹುಟ್ಸುವಂತದ್ದಾಗಿರತ್ತೆ. ಅಂದ್ರೆ ಏನಿದು ಭಯ ಅಂದ್ರೆ ನಡಗುವಂತ ಭಯ ಅಲ್ಲ ಪ್ರಿಯರೇ, ಒಂದು ಪ್ರೀತಿಯ ಒಂದು ಭಯ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ತಂದೆಯ ದೇವರಿಗೆ ಮತ್ತೆ ಯೇಸು ಕ್ರಿಸ್ತರಿಗೆ ನೋವಾಗುತ್ತೇನೋ ಅನ್ನೋ ಒಂದು ಅಂಶನ ಆ ಒಂದು ಚಿಕ್ಕ ಹಿಂಡು ಗುರುತಿ ಇಟ್ಕೊಂಡು ಯಾವುದೇ ರೀತಿಯ ಒಂದು ಅಸತ್ಯಕ್ಕೆ ವಿರುದ್ಧವಾದಂತ ಒಂದು ಕ್ರಿಯಾತ್ಮಕವಾದಂತ ಚಟುವಟಿಕೆನ ಮಾಡದೇ ಇರೋದೇ ಇದೆಯಲ್ಲ, ಅದೇ ಒಂದು ದೊಡ್ಡ ಒಂದು ಭಯವಾಗಿ ಉಂಟಾಗತ್ತೆ ಪ್ರಿಯರೇ. ಅವರು ಎಲ್ಲ ದೇವರ ಒಂದು ವಿಶಾಲವಾದಂತ ಜಾಗದಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಮಹಾ ಒಂದು ಶಬ್ದದಿಂದ ಏನಾಗ್ತಾರೆ, ಓಸಾಹನ ಅಂತ ಅನ್ಬಿಟ್ಟು ಹೇಳ್ತಾರೆ. ಏನ್ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ದೇವರಿಗೆ ತಂದೆಯ ದೇವರಿಗೆ ಮಹಿಮೆ ತರುವಂತ ಒಂದು ವಿಶೇಷವಾದಂತ ಒಂದು ಸಂಗತಿ ಅಂತ ಅನ್ಬಿಟ್ಟೆ ನಾವು ಹೇಳ್ಬೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದು ನಮ್ಮ ಒಂದು ಜ್ಞಾನಕ್ಕೇನೆ ಬಾರದೇ ಇರುವಂತ ಒಂದು ಸಂಗತಿಯಾಗಿರುತ್ತೆ. ಯಾವ ರೀತಿ ಪ್ರಿಯರೇ, ಈಗ ದೇವರು ತನ್ನ ಜನರಿಗೆ ಧರ್ಮಶಾಸ್ತ್ರವನ್ನು ಅನುಗ್ರಹಿಸಿದ್ದಾನೆ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ತಂದೆಯ ದೇವರೇ ತನ್ನ ಜನರಿಗೆ, ತನಗೆ ಮೆಚ್ಚುಗೆ ಆಗಿರುವಂತ ಜನರು, ತಾನೇ ಆಯಲ್ಪಟ್ಟಂತ ಒಂದು ವಿಶೇಷವಾದಂತ ಒಂದು ಗುಂಪು, ಆ ಒಂದು ವಿಶೇಷವಾದಂತ ಮಕ್ಕಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ. ಅದು ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪ್ರತಿಯೊಬ್ಬ ದೇವರ ಮಕ್ಕಳು ಅನ್ನಿಸ್ಕೊಳ್ಳುವಂತ ಮಕ್ಕಳಿಗೆ ದೇವರೇ ಆಯ್ಕೆ ಮಾಡಿ ಅವರಲ್ಲಿರುವಂತ ಒಂದು ವಿಶೇಷವಾದಂತ ಗುಣಲಕ್ಷಣಗಳಲ್ಲಿಯೂ ಮತ್ತೆ ದೇವರ ಒಂದು ಬೇಕಾಗಿರುವಂತ ಒಂದು ಗುಣಲಕ್ಷಣಗಳನ್ನ ಹೋಲಿಸಿ ಅದ್ರ ಮೂಲಕವಾಗಿನೇ ಅವ್ರನ್ನ ಉಂಟು ಮಾಡೋದು. ಅದೇ ಏನು ಅಂತ ನಾವು ನೋಡ್ಬೇಕಾದ್ರೆ ಆ ಅದ್ಭುತ ಕಾರ್ಯಗಳ ಮೂಲಕವಾಗಿ ಅಂತಂದ್ರೆ ಯಾವ ರೀತಿ, ದೇವಾನುಗ್ರಹದ ಒಂದು ಅದ್ಭುತ ಕಾರ್ಯಗಳು. ತಂದೆ ದೇವರು ಆ ಒಂದು ಸಹೋದರ ಸಹೋದರಿಯರ ಮೇಲೆ ಅನುಗ್ರಹನ ಕೊಟ್ರೆ ಅದೇನಾಗುತ್ತೆ ಅಂತಂದ್ರೆ ದೇವಾನುಗ್ರಹ ಪ್ರಿಯರೇ. ಇದನ್ನೇ ನಾವು ಯಾರ ಬಳಿ ನೋಡ್ತೀವಿ ಅಂತಂದ್ರೆ ಮೋಶೆ ಬರ್ದಿರುವಂತ ಒಂದು ಧರ್ಮಶಾಸ್ತ್ರದಲ್ಲೂ ಹಲವಾರು ಪ್ರವಾದಿಗಳು ಹೇಳಿರುವಂತ ಒಂದು ಸಂಗತಿಗಳಲ್ಲೂ ಕೂಡ ನಾವು ನೋಡ್ತೀವಿ. ಈ ಒಂದು ಪ್ರವಾದನೆಯನ್ನ ಕೂರ್ತ್ಕೊಂಡೇನೆ ಯಾರು ಕಾಯ್ತಿದ್ರು ಅಂದ್ರೆ ಇಡೀ ಇಸ್ರೇಲ್ ಜನಾಂಗ ಕಾಯ್ತಾ ಇದ್ರು. ಯಾವ ರೀತಿ, ಓ ದೇವರು ನಮ್ಮನ್ನೇ ಆರಿಸ್ಬೇಕು, ದೇವರು ನಮ್ಮನ್ನ ಹೊರತು ಬೇರೆ ಯಾರನ್ನೂ ಕೂಡ ಆರಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಅಂಶದಲ್ಲಿ ಅವ್ರು ಏನಾಗೋಗಿದ್ರು ಅಂದ್ರೆ ತಲ್ಲೀನರಾಗೋಗಿದ್ರು. ಬಟ್ ಅವ್ರು ಯೋಗ್ಯತೆ ಇಲ್ದೇ ಇರೋದ್ರಿಂದ ಏನ್ ಮಾಡಿದ್ರು ಅಂತಂದ್ರೆ ದೇವರು ಅನ್ಯ ಜನರನ್ನ ಆರಿಸ್ಕೊಂಡ್ರು. ಅನ್ಯ ಜನರಲ್ಲಿರುವಂತ ಒಂದು ಗುಣಲಕ್ಷಣಗಳಿಂದ ಒಳ್ಳೆ ಒಂದು ಮನಸ್ಥಿತಿ ಇರೋದ್ರಿಂದಲೇ ಪ್ರಿಯರೇ ಅಂತ ಒಂದು ವಿಶೇಷವಾದಂತ ಒಂದು ಸ್ಥಾನಕ್ಕೆ ನಾವು ನೀವೆಲ್ಲರೂ ಕೂಡ ಆಯಲ್ಪಟ್ಟಿದೀವಿ. ಆದ್ರೆ ಆಯ್ಕೆ ಆಗ್ಬೇಕು ಅಂತಂದ್ರೆ ನಮಗೂ ಈ ಒಂದು ಲೋಕದಲ್ಲಿರುವಂತ ಒಂದು ಹಲವಾರು ಸಂಕಟಗಳನ್ನ ನಾವು ಅನುಭವಿಸಿ ಹಲವಾರು ರೀತಿಯ ಒಂದು ಪಾಠಗಳನ್ನ ಕಲ್ತೆ ನಾವು ಹೋಗ್ಬೇಕಾಗಿರುತ್ತೆ. ನೋಡಿ, ಒಂದು ವಾಕ್ಯಗಳನ್ನ ಓದಿ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 19ನೇ ವಚನ ಮತ್ತೆ 20ನೇ ವಚನ. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ಥ್ಯಾಂಕ್ ಯು ಸಿಸ್ಟರ್. ಈ ಒಂದು ಮಾತು ಯಾರಿಗೆ ಹೇಳ್ತಾ ಇರೋದು ಅಂತಂದ್ರೆ ಯಹೂದಿಗಳಿಗೆ ಪ್ರಿಯರೇ. ಬಟ್ ಲಿಟ್ರರಿ ಆಗಿ ನಾವು ನೋಡ್ಬೇಕಾದ್ರೆ ಇದು ನಮಗೂ ಕೂಡ ಅನುಗ್ರಹಿಸುತ್ತೆ. ಏನಕ್ಕಂದ್ರೆ ಆಲ್ರೆಡಿ ನಾವು ಪಾಪಿಸ್ಟರಾಗಿರೋದ್ರಿಂದ ಯೇಸು ಕ್ರಿಸ್ತರನ್ನ ನಾವು ಅಂಗೀಕರಿಸಿದ್ರಿಂದ ನಾವೇನಾಗ್ತೀವಿ ಅಂತಂದ್ರೆ ದೇವರ ಒಂದು ದೃಷ್ಟಿಲಿ ನಾವು ಪಾಪರಹಿತವಾದಂತ ಒಂದು ಸಂತತಿಯಾಗಿ ಮಾರ್ಪಾಟಾಗ್ತೀವಿ. ಈ ಒಂದು ವಿಶೇಷವಾದಂತ ಒಂದು ಅವಕಾಶನ ಕೊಟ್ಟಿರೋದ್ರಿಂದ, ಒಂದು ವಿಶೇಷವಾದಂತ ಒಂದು ಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಇದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ದೇವರಿಗೆ ನಾವು ಮೆಚ್ಚುಗೆಯಾಗಿ ನಾವು ನಡಿಬೇಕು. ಇದನ್ನೇ ನಮ್ಗೆ ಮೂಲ ಪಾಠವಾಗಿ ಹೇಳ್ತಾ ಇರೋದು ಪ್ರಿಯರೇ. ಇದು ಏನಾಗುತ್ತೆ ಅಂತಂದ್ರೆ ಕೃಪೆಗೆ ಒಳಗೊಂಡುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ಇಲ್ಲಿಗೆ ಇವತ್ತಿನ ಒಂದು ಕಾಂಟೆಕ್ಸ್ಟ್ ಮುಗಿಯುತ್ತೆ. ನೆಕ್ಸ್ಟ್ ಒಂದು ಸಬ್ಮಿಟಿಂಗ್ ಮುಖಾಂತರ ಇನ್ನೊಂದು ವಿಶೇಷವಾದಂತ ಒಂದು ಪಾಠ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ? ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಓದ್ಬೇಕಾ ಬ್ರದರ್? ಓದಿ ನವಿತಾ ಸಿಸ್ಟರ್.
ಪ್ರವಾದಿಯು, ಯಾಜಕನು ಹಾಗೂ ಅರಸನು ಅವರು ಎದುರು ನೋಡುವವರಾಗಿದ್ದುದು ಬಹು ಸಮಂಜಸವಾಗಿತ್ತು. ಯೇಸುವು ಒಬ್ಬ ಮಹಾಪ್ರವಾದಿಯಾಗಿ ದೇವರ ಹಾಗೂ ಆತನ ಅನುಗ್ರಹಗಳನ್ನು ಪ್ರತಿನಿಧಿಸುವವನಾಗಿದ್ದನು. ಮತ್ತು ಹೀಗಿದ್ದರೂ ನಂಬಿಕೆಯ ವಿಷಯವಾದ ಪರೀಕ್ಷೆಯು ನಡೆಯುವುದು ಎಷ್ಟು ಕಾಲದವರೆಗೆ? ಕ್ರಿಸ್ತನ ದೇಹದ ಅಂಗಗಳಾದವರು ಎಬ್ಬಿಸಲ್ಪಟ್ಟು ಪರಲೋಕದ ತಂದೆಯ ಯೋಜನೆಯು ಹೀಗೆ ಪೂರ್ಣವಾಗಿ ಫಲಿಸಿ ನೆರವೇರಲ್ಪಟ್ಟದ್ದಾಗಿ ಕರ್ತನ ಎರಡನೇ ಬರುವಿಕೆಯಲ್ಲಿ ಸಮಸ್ತವನ್ನು ಸರಿಪಡಿಸುವ ಕಾಲವು ಪೂರ್ಣವಾಗಿ ಉದಯವಾಗಲು ಎಷ್ಟು ದೀರ್ಘಕಾಲವೂ ಅಗತ್ಯ. ನಮ್ಮ ಕರ್ತನ ರೋಗ ಗುಣಪಡಿಸುವಿಕೆ ಹಾಗೂ ಮರಣ ನಿದ್ರೆಯಿಂದ ಎಬ್ಬಿಸುವ ಕಾರ್ಯಗಳು ಕೇವಲ ಮುನ್ಸೂಚನೆಯಾಗಿಯೂ ಮುನ್ನೆರಳಿನಂತೆಯೂ ಅಥವಾ ಕ್ರಿಸ್ತನು ಮರಣ ಪರ್ಯಂತರವಾಗಿ ವಿಧೇಯನಾಗಿ ನಮ್ಮ ಪಾಪ ನಿವಾರಣಾ ಯಜ್ಞವಾಗಿ ತನ್ನನ್ನು ಅರ್ಪಿಸಿಕೊಂಡುದರ ಫಲವಾಗಿ ಮಾನವರೆಲ್ಲರಿಗೆ ಮುಂದೆ ಲೋಕವ್ಯಾಪಿಯಾಗಿ ಬರುವ ಮಹಾ ಆಶೀರ್ವಾದಗಳಿಗೆ ಇವು ನಿದರ್ಶನವಾಗಿದ್ದವು. ಯೇಸುವಿನ ಮತ್ತು ಆತನ ಕಾರ್ಯಗಳ ವಿಷಯವಾದ ಸಂದೇಶವು ದೇಶದ ಎಲ್ಲ ಭಾಗಗಳಿಗೂ ಹರಡಿದ್ದಕ್ಕೆ ಅಚ್ಚರಿಪಡಬೇಕಾದುದೇನೂ ಇಲ್ಲ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ 3 ವಿಶೇಷವಾದಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರವಾದಿಯಾಗಿಯೂ, ಯಾಜಕನಾಗಿಯೂ ಹಾಗೂ ಅರಸನಾಗಿ ಅವ್ರು ಏನ್ ಮಾಡ್ತಾ ಇದಾರೆ, ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಈ ಒಂದು ಲೋಕದಲ್ಲಿ ಅವ್ರಿಗೆ ನೇಮಕ ಉಂಟಾಗಿದೆ ಪ್ರಿಯರೇ. ನೋಡಿ, ಯೇಸು ಕ್ರಿಸ್ತರು ಏನಾಗಿದ್ರು? ಮೊದಲನೇದಾಗಿ ನಮಗೆಲ್ಲ ಗೊತ್ತು, ಪ್ರಧಾನ ದೂತನಾಗಿದ್ರು ಪ್ರಿಯರೇ. ಆದ್ರೆ ಈ ಪ್ರವಾದಿ ಕೆಲಸ ಎಲ್ಲಿ ಮಾಡಿದ್ರು, ಯಾಜಕನ ಕೆಲಸ ಎಲ್ಲಿ ಮಾಡಿದ್ರು, ಅರಸನ ಕೆಲಸ ಎಲ್ಲಿ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ ಅವ್ರ ಲೈಫ್ ಹಿಸ್ಟ್ರಿ ನಾವು ನೋಡೋದೇ ಆಗ್ಲಿ, ಮತ್ತೆ ಮುಂದೆ ಬರುವಂತ ಒಂದು 1000 ವರ್ಷದ ಕಾಲದಲ್ಲೂ ಕೂಡ ನಾವು ನೋಡೋದೇ ಆಗ್ಲಿ, ಈ 3 ಕೆಲಸಗಳನ್ನು ಮಾಡ್ತಾರೆ. ಯೇಸು ಸ್ವಾಮಿ ಏನಾಗಿದ್ರು ಅಂದ್ರೆ ಒಬ್ಬ ಮಹಾಪ್ರವಾದಿಯಾಗಿದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅನೇಕ ಪ್ರವಾದನೆಗಳು ಈ ಒಂದು ಪ್ರವಾದಿಗೆ ಮೂಲಕವಾಗಿನೇ ನಮ್ಗೆ ಬರ್ದಿರುವಂತ ಒಂದು ಸಂಗತಿಗಳಿದೆ. ಯೆಶಾಯನೇ ನಾವು ನೋಡೋದೇ ಆಗ್ಲಿ, ಇನ್ನು ಹಲವಾರು ವಿಚಾರಗಳಲ್ಲೇ ನಾವು ನೋಡೋದೇ ಆಗ್ಲಿ, ಈ ಒಬ್ಬ ವ್ಯಕ್ತಿಯ ಬಗ್ಗೆ ಹಲವಾರು ವಿಚಾರಗಳನ್ನ ಬೈಬಲ್ ನಲ್ಲಿ ತಿಳಿಸಿದ್ದಾರೆ ಅಂತಂದ್ರೆ ಈ ಒಬ್ಬ ಪ್ರವಾದಿಯಾಗಿರಲಿಕ್ಕೆನೆ ಪ್ರಿಯರೇ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿ, ಯಾಜಕನು ಅಂತ ನಾವು ನೋಡ್ಬೇಕಾದ್ರೆ ಯಾವ ರೀತಿ ಯೇಸು ಕ್ರಿಸ್ತ ಯಾಜಕನ ಕೆಲಸ ಮಾಡಿದ್ರು ಅಂತಂದ್ರೆ, ಕ್ರಿಸ್ತನ ದೇಹ ಅದನ್ನೇನ್ ಮಾಡಿದ್ರು ಅಂತಂದ್ರೆ ಯಾರಿಗೆ ಕೊಟ್ರು ಅಂತಂದ್ರೆ, ಪಾಪಿಷ್ಟನಾಗಿದ್ದಂತ ಒಬ್ಬ ಆದಾಮನಿಗೆ ಮೀಸಲಾ ಕೊಟ್ರು. ಯಾಜಕನ ಕೆಲಸ ಏನು? ಅವನು ಇಡೀ ಇಸ್ರೇಲ್ಸ್ ನಲ್ಲಿ ಇರುವಂತ ಎಲ್ಲರ ಒಂದು ಪಾಪನ ತಗೊಂಡು ಏನ್ ಮಾಡ್ಬೇಕು ಅಂತಂದ್ರೆ, ಆ ಒಂದು ದೇವರ ಒಂದು ಮಹಾ ದೇವ ದರ್ಶನ ಗುಡಾರದ ಒಳಗಡೆ ಹೋಗಿ ಅವನು ಆ ಒಂದು ರಕ್ತನ ಚಿಮ್ಮಿಸ್ಬೇಕಾಯ್ತು ಪ್ರಿಯರೇ. ಅದು ಒಂದು ಮಲ್ಟಿ ಟಾಸ್ಕ್ ಆಗಿತ್ತು. ಯಾಕೆ ಅಂತಂದ್ರೆ ಅವನು ಕೂಡ ಪಾಪ ರಹಿತವಾಗಿರ್ಬೇಕು. ಆಗಿದ್ರೇನೆ ಇಡೀ ಇಸ್ರೇಲ್ಸ್ ನ ಒಂದು ಪಾಪನ ಅವನು ನಿವಾರಣೆ ಮಾಡೋದಕ್ಕಾಗತ್ತೆ. ಅದೇ ತರಾನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತರ ಒಂದು ಕೆಲಸ ಕೂಡ ಹಾಗೇನೆ ಇತ್ತು. ತನ್ನ ಮರಣದವರೆಗೂ ಕೂಡ ನಂಬಿಗಸ್ತನಾಗಿದ್ಕೊಂಡು ಮರಣದ ಸಂದರ್ಭದಲ್ಲೂ ಕೂಡ ಅವರು ಆ ಒಂದು ನಂಬಿಕೆನ ಕಳ್ಕೊಳ್ದೇನೆ ಅವರು ಏನ್ ಮಾಡಿದ್ರು ಅಂತಂದ್ರೆ, ಎಷ್ಟೋ ಒಂದು ವಿಶೇಷವಾದಂತ ಒಂದು ಕರ್ತವ್ಯಗಳನ್ನ ಮಾಡಿ ತೋರ್ಸಿದ್ರು ಪ್ರಿಯರೇ. ಹಾಗೇನೆ ಏನ್ ಮಾಡ್ತಾರೆ ಅಂತಂದ್ರೆ, ಅರಸನಾಗಿ ಅಂದ್ರೆ ಯಾವ ರೀತಿ ಕ್ರಿಸ್ತನ ಒಂದು 1000 ವರ್ಷ ಕಾಲದಲ್ಲಿ ತನ್ನ ಪ್ರಜೆಗಳಿಗೆ ಎಲ್ಲಾರ್ಗು ಕೂಡ ಹೇಗೆ ಅರಸನು ಅವ್ರಿಗೆ ಯಾವ ರೀತಿ ಇರ್ಬೇಕು ಆ ರೀತಿನೇ ಒಂದು ರಾಜ್ಯನ ಆಡಳಿತ ಮಾಡ್ತಾರೋ ಅದೇ ತರಾನೇ ಯೇಸು ಕ್ರಿಸ್ತರನು ಕೂಡ ಆ ಒಂದು 1000 ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಆದಂತ ರೀತಿಯಲ್ಲಿ ಅವ್ರಿಗೆ ಅನುಕೂಲವಾಗಿ ಅವರ ಒಂದು ಗುಣಲಕ್ಷಣಗಳನ್ನ ಸರಿಪಡಿಸ್ಕೊಂಡು ಪಾಪ ನಿರ್ವಹಣೆಗಳನ್ನೆಲ್ಲನೂ ಕೂಡ ಓವರ್ಕಮ್ ಮಾಡಿ ಲೋಕ ವ್ಯಾಪ್ತಿವರೆಗೂ ಕೂಡ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಿ ಪುನರುತ್ಥಾನ ಮಾಡಿ ಆರೋಗ್ಯನ ಕೊಟ್ಟು ಮತ್ತೆ ದೀರ್ಘ ಕಾಲದಲ್ಲಿ ಅವರು ದೇವರ ಒಂದು ಐಕ್ಯತೆಯಲ್ಲಿ ಇತ್ಕೊಂಡು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಅವರು ಮಾಡುವಂತವ್ರಾಗಿರ್ತಾರಂತೆ ಪ್ರಿಯರೇ. ಇದು ನಾವೆಲ್ಲ ನೋಡ್ಬೇಕಾದ್ರೆ ಇದೇನ್ ಆಶ್ಚರ್ಯ ಪಡುವಂತ ಕೆಲಸ ಅಲ್ಲ. ಇದು ಲೋಕದವ್ರಿಗೆ ಆಶ್ಚರ್ಯ. ನಮಗೆ ಆಲ್ರೆಡಿ ಮುಂದೆ ಬರುವಂತ ಯುಗದಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಿದೀವಿ ಪ್ರಿಯರೇ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಅಮೃತ ಸಿಸ್ಟರ್ ರೀಡ್ ಮಾಡ್ತೀರಾ?
ಓಕೆ, ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಓಕೆ. ನಮ್ಮ ಕರ್ತನ ಅದ್ಭುತಗಳು ಆ ಸಮಯದಲ್ಲಿ ತೋರಿದುದಕ್ಕಿಂತಲೂ ಹೆಚ್ಚಿನ ಕಾರ್ಯಗಳನ್ನು ನೆರವೇರಿಸುತ್ತಿತ್ತು. ಕರ್ತನ ಸೇವಾವಧಿಯಲ್ಲಿ ಕೇವಲ 500 ಮಂದಿ ಮಾತ್ರ ಕೂಡಿಸಲ್ಪಟ್ಟಿದ್ದಕ್ಕೆ, ಅಂದರೆ ಇಷ್ಟು ಮಂದಿ ಮಾತ್ರ ಸಹೋದರರೆಂಬ ಹೆಸರಿಗೆ ಅರ್ಹರಾಗಿ ನಮ್ಮ ಕರ್ತನನ್ನು ಆತನ ಪುನರುತ್ಥಾನದ ನಂತರ 40 ದಿನಗಳಲ್ಲಿ ಸಾಧಿಸುವ ಸೌಭಾಗ್ಯವನ್ನು ಪಡೆದಿದ್ದಾರೆ ಎಂಬುದಕ್ಕೆ ನಾವು ವಿಸ್ಮಯ ಪಡುವವರಾಗಿದ್ದೇವೆ. ಹೀಗಿದ್ದರೂ ಪಂಚಶತಮ ದಿನದ ನಂತರ ದೇವರ ಹೊಸ ವ್ಯವಸ್ಥೆಯಲ್ಲಿ ಅಪೊಸ್ತಲರ ಸೇವಾ ಕಾರ್ಯಗಳ ಮೂಲಕ ನಮ್ಮ ಕರ್ತನ ಸೇವಾ ಕಾರ್ಯಕ್ಕೆ ದೊಡ್ಡ ಫಲ ಕಂಡು ಬಂದಿತೆಂಬುದನ್ನು ನಾವು ಸೂಕ್ತವಾಗಿ ಕಲ್ಪಿಸಿಕೊಳ್ಳಬಹುದು. ದೃಷ್ಟಾಂತವಾಗಿ ಹೇಳುವುದಾದರೆ, ನಾಯಿನ್ ಊರಿನ ಈ ವಿಧವೆ ಮತ್ತು ಆತನ ಮಗನು ಕಡೆಯಲ್ಲಿ ಯೇಸುವಿನ ಹಿಂಬಾಲಕರಾಗಿರಲು ಮತ್ತು ಈ ಅದ್ಭುತವನ್ನು ಸಾಕ್ಷಿಯಾಗಿ ನೋಡಿದ ಆ ಗುಂಪಿನಲ್ಲಿ ಸೂಕ್ತ ಮನೋಭಾವದಲ್ಲಿದ್ದ ಇತರರೂ ಸಹ ಈ ಮೂಲಕವಾಗಿ ಮೆಸ್ಸಿಯನ ಮೇಲೆ ತಮ್ಮ ನಂಬಿಕೆಯನ್ನಿಡಲು ಸಾಕಷ್ಟು ಆಧಾರವನ್ನು ಕಂಡುಕೊಂಡದ್ದಕ್ಕೆ ಬಹಳವಾದ ಸಾಧ್ಯತೆ ಇತ್ತೆಂದು ನಾವು ನೆನೆಸುತ್ತೇವೆ. ಯಹೂದ್ಯರಿಗೂ ಅನ್ಯಜನರಿಗೂ ಮಧ್ಯೆ ಇದ್ದ ಅಡ್ಡಗೋಡೆಯು ತೆಗೆದುಹಾಕಲ್ಪಟ್ಟ ನಂತರ, ಇಲ್ಲವೇ ಅನ್ಯಜನಗಳಿಂದ ಮೊದಲು ಕ್ರೈಸ್ತ ಮತಾವಲಂಬಿಯಾದ ಕೊರ್ನೇಲ್ಯನು ನಂಬಿಕೆಯ ಮೂಲಕವಾದ ಅನ್ಯೋನ್ಯತೆಗೆ ಬಂದ ನಂತರ, ಗುಣನಡತೆಯಲ್ಲಿ ಎಲ್ಲ ವಿಧದಲ್ಲಿಯೂ ಬಹು ಘನವಂತನಾಗಿದ್ದು ತನ್ನ ಆಳನ್ನು ಸ್ವಸ್ಥಪಡಿಸಿಕೊಂಡಿದ್ದ ಈ ಶತಾಧಿಪತಿಯ ಕೃಪೆ ಮತ್ತು ಸತ್ಯ ಸಂಬಂಧವಾದ ಸಂದೇಶದಿಂದ ವಿಶೇಷವಾಗಿ ಪ್ರಭಾವಿತನಾದದ್ದೆಂಬುದರಲ್ಲಿ ನಮಗೆ ಸಂದೇಹ ಪಡುವುದಕ್ಕಾಗದು. ನಾವು ಕಲಿಯಬೇಕಾದ ಒಂದು ಪಾಠವೆಂದರೆ, ಕರ್ತನ ಸೇವೆಯಲ್ಲಿ ನಮ್ಮ ಪರಿಶ್ರಮಗಳಿಗೆ ತಕ್ಷಣ ಪೂರ್ಣ ಫಲವನ್ನು ನಾವು ನಿರೀಕ್ಷಿಸಬಾರದೆಂಬುದು. ನಾವು ಪರಿಶ್ರಮ ಪಡುವುದರಲ್ಲಿ ತೃಪ್ತರಾಗಿ ಅದರ ಫಲಕ್ಕಾಗಿ ಕಾಯಬೇಕು. ಹಾಗೂ ಕರ್ತನು ತಾನೇ ತನ್ನ ವಾಕ್ಯದ ತನ್ನ ಸಂದೇಶ ಸಾರುವಿಕೆಯ ಹಿಂದಿದ್ದು ತನ್ನ ರಾಜ್ಯದಲ್ಲಿ ಸಹಬಾಧ್ಯತೆ ಹೊಂದಲು ಯೋಗ್ಯರೆಂದು ತಾನು ಎಣಿಸುವವರನ್ನು ಆಯ್ಕೆ ಮಾಡಿಕೊಳ್ಳುತ್ತಿರುವನೆಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಇನ್ನೊಂದು ಅಂಶವೆಂದರೆ, ಈಗ ಸತ್ಯದ ವಿಷಯವಾದ ಕೆಲವು ಮಟ್ಟಿನ ಜ್ಞಾನವನ್ನು ಪಡೆದವರಲ್ಲಿ ಕೆಲವು ಪ್ರಾಪಂಚಿಕರಿದ್ದು ಅವರು ಇದರಿಂದ ಪೂರ್ಣವಾಗಿ ಆಶೀರ್ವಾದ ಹೊಂದಲು ಆಗದಿರಬಹುದು. ಅವರು ಕ್ರಮೇಣ ಮಹಾ ಸಂಕಟದ ಕಾಲದಲ್ಲಿನ ಕಷ್ಟ ಪರಿಶೋಧನೆಗಳ ಮೂಲಕವಾಗಿಯೇ, ಇಲ್ಲವೇ ಮುಂದೆ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಸತ್ಯದ ವಿಷಯದಲ್ಲಿ ತಮ್ಮ ಸೇವೆಯ ಫಲವಾಗಿಯೋ, ಇಲ್ಲವೇ ಕರ್ತನದೇ ಆದ ನಮ್ಮ ದೇಹಾತ್ಮಗಳಲ್ಲಿ ಆತನನ್ನು ಮಹಿಮೆಪಡಿಸಲು ಮಾಡಲಾದ ನಮ್ಮ ಈಗಿನ ಕಾಲದ ಪರಿಶ್ರಮಗಳ ಮೂಲಕವಾಗಿಯೋ ಪ್ರಯೋಜನವನ್ನು ಹೊಂದಬಹುದು ಎಂದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಕರ್ತರು ಅದ್ಭುತ ಕಾರ್ಯಗಳು ಸುಮಾರು ಮಾಡಿದ್ರು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮಾಡಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರ ಒಂದು ತರುವಿಕೆ ಕಾಲದಲ್ಲಿ ಬರೀ 500 ಮಂದಿಗಳನ್ನ ಮಾತ್ರ ಅವರು ಮಾಡಿದ್ರ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು 40 ದಿನಗಳಲ್ಲೂ ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಇನ್ನೂ ಹಲವಾರು ರೀತಿಯಲ್ಲೂ ಕೂಡ ಅವ್ರಿಗೆ ಇನ್ನು ಸಂತೈಸಿ, ಅಂದ್ರೆ ಎತ್ತಲ್ಪಟ್ಟ ಆದ ನಂತರ ರಿಮೈನಿಂಗ್ 40 days ಅಲ್ಲೂ ಕೂಡ ಏನ್ ಮಾಡಿದ್ರು ಅಂದ್ರೆ, ಯೇಸು ಕ್ರಿಸ್ತರು ಇನ್ನು ಹಲವಾರು ರೀತಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ದರ್ಶನಗಳನ್ನೆಲ್ಲ ಕೊಟ್ಟು ಒಂದೊಳ್ಳೆ ಸಂತೈಸಿ, ಅದು ಅಲ್ದಂತಾನೆ ಪಂಚಶತಮ ದಿನದಲ್ಲಿ ಅವ್ರಿಗೆ ಪವಿತ್ರಾತ್ಮನ ಅನುಗ್ರಹಿಸಿ ಅವ್ರ ಮುಖಾಂತರ ಯೇಸು ಕ್ರಿಸ್ತರ ಒಂದು ಬೆಂಬಲಕರಾಗೋದಕ್ಕೆ ಬೇಕಾಗಿರುವಂತ ಇನ್ನೂ ಹಲವಾರು ಸಂಗತಿಗಳು, ಮತ್ತೆ ಅವರು ಇನ್ನು ಹೆಚ್ಚೆಚ್ಚಾಗಿ ಕ್ರಿಸ್ತನ ಒಂದು ವಾರ್ತೆನ ಸಾರೋದಕ್ಕೆ ಬೇಕಾದಂತ ಒಂದು ಗುಣಲಕ್ಷಣಗಳನ್ನೆಲ್ಲಾನು ಕೂಡ ಆ ಒಂದು ಗುಂಪಿನ ಜನರಿಗೆ ಮಾರ್ಪಾಟ್ನ ಮಾಡಿದ್ರು, ಕಲ್ಸಿದ್ರು, ತಿಳಿಸಿದ್ರು. ಪ್ರಿಯರೇ, ಈ ರೀತಿ ಮಾಡೋದ್ರಿಂದ ಏನಾಗ್ತು ಅಂತಂದ್ರೆ, ಅವ್ರಿಗೆಲ್ರಿಗೂ ಕೂಡ ಒಂದು ಒಳ್ಳೆ ರೀತಿಯ ಒಂದು ಅನುಭವ ಮತ್ತೆ ಒಳ್ಳೆ ರೀತಿಯ ಒಂದು ಬೆಂಬಲನ ಯೇಸು ಕ್ರಿಸ್ತರು ಕೊಟ್ರು. ಪ್ರಿಯರೇ, ಈ ಒಂದು ಕೆಲ್ಸನ ಯೇಸು ಕ್ರಿಸ್ತರು ಇನ್ನು ಸ್ವಲ್ಪ ವರ್ಷಗಳ ಕಾಲ ಮಾಡಿದ್ರ ಅಂದ್ರೆ ಇಲ್ಲ, ಅವ್ರಿಗೆ ಕೊಟ್ಟಲ್ಪಟ್ಟಂತ ಒಂದು ಕಾಲಘಟ್ಟಗಳಲ್ಲಿ ಅವ್ರು ಮಾಡಿದ್ರು. ಮಿಕ್ಕಿರುವಂತ ಒಂದು ವಿಶೇಷವಾದಂತ ಕೆಲಸ ಕಾರ್ಯಗಳನ್ನ ಶಿಷ್ಯಂದಿರಿಗೆ ಒಪ್ಪಿಸಿದ್ದಾರೆ. ಇದು ಏನ್ ಸೂಚನೆ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಒಂದು ಛಾಯೆ ಮತ್ತೆ ನಿಜ ಸ್ವರೂಪದ ಒಂದು ಪಾಠಕ್ಕೆ ಸಂಬಂಧವಾದಂತ ಒಂದು ಅಂಶನೇ. ನೋಡಿ, ಈಗ ಯೇಸು ಕ್ರಿಸ್ತರು ಸ್ವಲ್ಪ ಕಾಲಗಳ ಕಾಲ ಇಡೀ ಲೋಕ ಒಂದು ಇಸ್ರೇಲ್ ಜನಾಂಗ ಮಧ್ಯದಲ್ಲಿ
ದೇವರ ಒಂದು ರಾಜ್ಯದ ಕುರಿತಾದಂತ ಸಂಗತಿಗಳನ್ನ ತಿಳಿಸಿದ್ರು. ಹಾಗೇನೆ ಇನ್ನು ಉಳಿದ ಕಾಲದಲ್ಲಿ ಶಿಷ್ಯಂದಿರೆಲ್ಲರೂ ಕೂಡ ಕೆಲಸನ ಅದ್ಭುತವಾಗಿ ಮಾಡಿದ್ರು. ಅದೇ ಪ್ರಕಾರನೇ ಮುಂದೆ ಬರುವಂತ ಯುಗದಲ್ಲಿ 1000 ವರ್ಷದ ಒಂದು ಆಳ್ವಿಕೆಯ ಕಾಲದಲ್ಲಿ ಯೇಸು ಕ್ರಿಸ್ತನೇ ಫುಲ್ಲು ಆ ಒಂದು ಎಂಡ್ ಆಫ್ 1000 ಇಯರ್ಸ್ ವರ್ಗುನು ಅವರೇ ರೂಲ್ ಮಾಡ್ತಾ ಇರ್ತಾರ ಎಲ್ಲಾ ರೀತಿಲೂ ಅಂತಂದ್ರೆ ಇಲ್ಲ ಪ್ರಿಯರೇ. ಜೊತೆಗೆ ಯಾರು ಇರ್ತಾರೆ ಅಂತಂದ್ರೆ ಆ ಒಂದು ಚಿಕ್ಕ ಹಿಂಡು ಕೂಡ ಇರ್ತಾರೆ ಪ್ರಿಯರೇ. ಚಿಕ್ಕ ಹಿಂಡಲ್ಲ ಒಂದು ಅದ್ಭುತವಾದಂತ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ಕೊಂಡು ದೇವರ ಒಂದು ಸನ್ನಿಧಾನದಲ್ಲಿ ಅವರು ಕೂಡ ಯೋಗ್ಯವಾಗಿ ಕಾಣಿಸ್ತಾರಂತೆ. ಇದು ಏನಾಗಿರುತ್ತೆ ಅಂತಂದ್ರೆ ಅಡ್ಡಗೋಡೆ ತರ. ಅಂದ್ರೆ ಯಾವ ತರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅಂದ್ರೆ ಏನಿದು ಅಡ್ಡಗೋಡೆ ಅಂದ್ರೆ ಯಾವ ತರ ಪ್ರಿಯರೇ, ಅನ್ಯ ಜನರು ಮತ್ತೆ ಯಹೂದಿಗಳು ಅಂತ ಅನ್ಬಿಟ್ಟು ಒಂದು ಬಿಂಬ ಇತ್ತು, ಅಡ್ಡಗೋಡೆ ಇತ್ತು. ಈಗ ಅನ್ಯ ಜನರು ಯಾವುದೇ ಕಾರಣಕ್ಕೂನುವೆ ಈ ಒಂದು ಯಹೂದಿಗಳ ಒಂದು ಪಾಲನೆ ಪೋಷಣೆಗೆ ಸಂಬಂಧಪಟ್ಟಂತ ಒಂದು ಕೆಲಸ ಕಾರ್ಯಕ್ಕೆ ಬರಬಾರ್ದು. ಅದೇ ರೀತಿ ಯಹೂದಿಗಳು ಯಾವುದೇ ಕಾರಣಕ್ಕೂ ಕೂಡ ಅನ್ಯರ ಹತ್ರ ಹೋಗ್ತಾನೆ ಇರಲ್ಲ ಪ್ರಿಯರೇ. ಕೆಲವೊಮ್ಮೆ ಹೋದ್ರು ಕೂಡ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ತಿರುಗಿ ವಾಪಸ್ ಬಂದ್ಬಿಡ್ತಾ ಇದ್ರು. ಇದನ್ನ ಒಂದು ಗೋಡೆನೆ ಏನ್ ಮಾಡಿದ್ರು ಅಂತಂದ್ರೆ ಯೇಸು ಕ್ರಿಸ್ತರು ಹೊಡೆದ್ರು. ಯಾವ ರೀತಿ? ಕೊರ್ನೋಲಿಯಸ್ ಪ್ರಿಯರೇ, ಆ ಒಂದು ಕೊರ್ನೋಲಿಯಸ್ ಮುಖಾಂತರ ಸುವಾರ್ತೆ ಅನ್ನೋದನ್ನ ಆ ಒಂದು ಮನೆ ವಾರ್ತೆಗೆ ಅವ್ರಿಗೆ ತಲುಪಿದಾಗ ಪ್ರತಿಯೊಬ್ರು ಕೂಡ ಅಂಗೀಕಾರ ಮಾಡಿದ ನಂತರ ಏನಾಗತ್ತೆ ಅಂತಂದ್ರೆ ಶಿಷ್ಯಂದಿರೆಲ್ಲರೂ ಕೂಡ ಇನ್ನೂ ಹೆಚ್ಚಾದಂತ ಕೆಲ್ಸನ ಎಲ್ಲೇ ತೊಡಗಿಸಿದ್ರು ಅಂತಂದ್ರೆ ಅನ್ಯ ಜನರ ಹತ್ರನೇ ತೊಡಗಿಸಿದ್ರು. ಈ ಯಹೂದಿಗಳ ಹತ್ರ ಮಾಡಿದ್ರ ಅಂದ್ರೆ ಅಲ್ಲೂ ಕೂಡ ಮಾಡ್ತಾ ಇದ್ರು. ಬಟ್ ಹೆಚ್ಚಿನವಾದಂತ ಒಂದು ಫಲಿತಾಂಶ ಮತ್ತೆ ಹೆಚ್ಚಾದಂತ ಒಂದು ಜನ ಸಮೂಹ ಬರ್ತಿದೆ ಎಲ್ಲಿಂದ ಅಂದ್ರೆ ಅನ್ಯ ಜನರ ಕಡೆಯಿಂದನೇ. ಈಗ ನಾವು 2000 ವರ್ಷಗಳ ಹಿಂದೆ ಕಾಲದಲ್ಲಿ ನಾವು ಹೋದ್ರೆ ಇಸ್ರೇಲ್ ಒಂದು ಪಟ್ಟಣದಲ್ಲಿ ಈ ರೀತಿ ಇತ್ತ ಅಂತಂದ್ರೆ ಯಹೂದಿಗಳು ಇದ್ರು, ಅನ್ಯರು ಕೂಡ ಇದ್ರು ಪ್ರಿಯರೇ. ಯಾಕೆಂದ್ರೆ ಇಸ್ರೇಲ್ ಬಂದು ಏನಾಗಿತ್ತು ಅಂತಂದ್ರೆ ಒಂದು ಒಳ್ಳೆ ಸಿಟಿ ಆಗಿತ್ತು. ಯಾವ ರೀತಿ ಜೆರುಸಲೇಮ್ ಯಾವ ರೀತಿ ಒಂದು ಒಳ್ಳೆ ಸಿಟಿ ಆಗಿತ್ತು ಅಂತಂದ್ರೆ ಅದು ಎಲ್ಲಾ ಒಂದು ದೇಶದ ಜನಾಂಗದವ್ರನ್ನು ಕೂಡ ಒಂದು ವ್ಯಾಪಾರ ಮಾಡೋದಕ್ಕೆ ಆಗ್ಲಿ, ಒಂದು ಒಳ್ಳೆ ರೀತಿಯ ಒಂದು ಸಂಬಂಧನ ಅಭಿವೃದ್ಧಿ ಪಡಿಸೋದೇ ಆಗ್ಲಿ, ಅಂದ್ರೆ ಯಾವ ರೀತಿ ವ್ಯವಹಾರದ ಒಂದು ಸಂಬಂಧವಾದಂತ ಒಂದು ಕ್ರಿಯೆಗಳಲ್ಲಿ ಏನಕ್ಕಂದ್ರೆ ಸಮುದ್ರ ಮಾರ್ಗನೇ ತಗೊಳ್ಳಿ, ಒಂದು ಮಿಡಲ್ ಈಸ್ಟ್ ಅಲ್ಲಿ ತುಂಬಾ ಪೀಕ್ ಪಾಯಿಂಟ್ ಅಂತ ಇರೋದು ರೆಡ್ ಸಿ ಸಮುದ್ರದ ಮುಖಾಂತರ ಹೋಗೋದಕ್ಕೆ ಮೇನ್ ಆ ಒಂದು ಜಾಗನೇ ಅದಾಗಿತ್ತು ಪ್ರಿಯರೇ. ಆಗ ಅಲ್ಲಿ ಎಲ್ಲಾ ಜನಾಂಗದವರು ಬರ್ತಿದ್ರು. ಮೈನ್ ಅಲ್ಲಿ ಜಾಸ್ತಿ ಇದ್ದಿದ್ದೆ ಯಾರು ಅಂತ ನಾವು ನೋಡ್ಬೇಕಾದ್ರೆ ಯಹೂದಿಗಳೇನೆ. ಆದ್ರೆ ಅನ್ಯರು ಕೂಡ ಆ ಒಂದು ಅಲ್ಲೇ ಇದ್ದು ಅವ್ರದೇ ಆದಂತ ಒಂದು ಅವ್ರದೇ ಆದಂತ ಒಂದು ಆ ಡೆವಲಪ್ಮೆಂಟ್ನೆಲ್ಲಾನು ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಯೇಸು ಕ್ರಿಸ್ತರ ಕುರಿತಾದಂತ ಒಂದು ಸಂಗತಿಗಳನ್ನ ಯಹೂದಿಗಳ ಹತ್ರನೇ ಫಸ್ಟ್ ದೇವರ ಒಂದು ರಾಜ್ಯದ ಕುರಿತಾದಂತ ಒಂದು ಸಂಗತಿ ಬಂತು. ಬಟ್ ಅವರು ನಿರಾಕರಿಸಿದಿಂದಾನೆ ಅದೇನಾಯ್ತು ಅಂದ್ರೆ ಅನ್ಯರ ಹತ್ರ ಹೋಗ್ತು. ಅನ್ಯರಿಗೆ ಅವ್ರಿಗೆ ತಿಳುವಳಿಕೆ ಬಂದು ಜ್ಞಾನನ ಬಂದು ದೇವರ ಒಂದು ಮಾರ್ಗನ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಅನುಗ್ರಹ ಸಿಕ್ಕ ತಕ್ಷಣ ಏನಾಯ್ತು ಅಂತಂದ್ರೆ ಅವ್ರಿಗೊಂದು ವಿಶೇಷವಾದಂತ ರೀತಿಯಲ್ಲಿ ಒಂದು ವರದಾನ ಸಿಕ್ತು ಪ್ರಿಯರೇ. ಇದೇ ಒಂದು ಮಹಾ ಒಂದು ಫಲಿತಾಂಶ ಆಯ್ತು ನೋಡಿ. ಈ ಒಂದು ಮಹಾ ಫಲಿತಾಂಶ ಏನಾಯ್ತು ಅಂತಂದ್ರೆ ಎಲ್ಲಿವರೆಗೆ ತಂದು ನಿಂತ್ಕೋತು ಅಂದ್ರೆ ಈಗ ನೀವು ಇಡೀ ಲೋಕದಲ್ಲಿರುವಂತ ಎಲ್ಲಾ ಜನಾಂಗದವರುನುವೆ ತಂದೆಯಾದ ದೇವ್ರನ್ನ ಮತ್ತೆ ಯೇಸು ಕ್ರಿಸ್ತನ ನಂಬಿ ಆ ಸತ್ಯ ದೇವ್ರನ್ನ ನಿತ್ಯವೂ ನಿರಂತರವೂ ಆರಾಧಿಸುವಂತ ಒಂದು ಸಂಗತಿನ ನಿಮ್ಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ತುಂಬಾ ಒಂದು ಒಳ್ಳೇದೇ ಅಂತ ಅನ್ಬಿಟ್ಟು ನಾವು ಭಾವಿಸುವಂತವ್ರಾಗಿಲ್ಲ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ. ಹೀಗಿರುವಾಗ ನಮಗೆ ಅವಕಾಶ ದೊರೆತಂತೆಲ್ಲ ನಾವು ಎಲ್ಲಾ ಕಡೆಯಲ್ಲಿಯೂ ಸುವಾರ್ಥ ಬೀಜವನ್ನು ಎರಚುವವರಾಗೋಣ. ಏಕೆಂದರೆ ಯಾವುದು ಫಲಿಸುವುದು ಇದೋ ಅಥವಾ ಅದೋ ನಮಗೆ ತಿಳಿಯದು. ಕೆಲವು ವೇಳೆ ನಾವು ನೀಡಿದ ಅತ್ಯುತ್ತಮ ಆಸಕ್ತಿ ಪರಿಶ್ರಮಗಳು ನಿಷ್ಫಲವಾಗಿ ಹೋಗಬಹುದು ಮತ್ತು ನಾವು ಕೆಲವು ವೇಳೆ ಯಾವುದರಿಂದ ಅಲ್ಪ ಫಲವನ್ನು ನಿರೀಕ್ಷಿಸುತ್ತಿದ್ದೇವೋ ಅವು ಬಹು ಫಲಕಾರಿಯಾಗಬಹುದು. ಕರ್ತನು ಆಶೀರ್ವದಿಸುವುದು ನಮ್ಮ ಆಸಕ್ತಿ ಪರಿಶ್ರಮಗಳ ಅನುಸಾರವಾಗಿ, ಆದರೆ ಬರುವ ಪ್ರತಿಫಲಗಳ ಅನುಸಾರವಲ್ಲವೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಜವಾಗಿಯೂ ಆತನು ಬಯಸುವ ಮುಖ್ಯವಾದ ಫಲಗಳು ನಮ್ಮಲ್ಲಿಯೇ ಇರುವಂತವುಗಳು, ಅಂದರೆ ಆತನ ಆತ್ಮಿಕ ವರಗಳನ್ನು ನಮ್ಮಲ್ಲಿ ವೃದ್ಧಿಪಡಿಸಿಕೊಳ್ಳುವುದು. ಇದು ಹಲವು ವಿಧದಲ್ಲಿ, ಅಂದರೆ ಆತನ ಮೇಲಿನ, ಆತನ ಸಂದೇಶದ ಮೇಲಿನ, ಆತನ ಸಹೋದರರ ಮೇಲಿನ, ಹೌದು
ಲೋಕದ ಮೇಲೆಯೂ ಇದಕ್ಕೆ ಸರಿಸಮವಾಗಿ ನಮ್ಮ ವೈರಿಗಳ ಮೇಲೆಯೂ ನಮಗೆ ಇರುವ ಪ್ರೀತಿಯ ಮೂಲಕವಾಗಿ ವ್ಯಕ್ತವಾಗುವುದು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನಮಗೆ ಕೊಟ್ಟಿರುವಂತ ಒಂದು ಕೆಲಸ ಕಾರ್ಯನೇ ಏನಂತಂದ್ರೆ ಸುವಾರ್ತೆ ಬೀಜ. ಅಂದ್ರೆ ಕ್ರಿಸ್ತನ ಕುರಿತಾದಂತ ಒಂದು ಸಂಗತಿ, ತಂದೆ ದೇವರ ಒಂದು ಅನುಗ್ರಹನ ಇಡೀ ಲೋಕ ಜನರಿಗೆ ನಾವು ಕೊಡ್ಬೇಕಂತ ಇರ್ತೀರಿ. ಎಷ್ಟಾಗುತ್ತೋ ಅಷ್ಟು ಮಾಡೋದಕ್ಕೆ ಪ್ರಯತ್ನ ಪಡ್ರಿ, ಒಂದು ಆಸಕ್ತಿ ಪೂರ್ವಕವಾಗಿ ಮಾಡಿ ಅನ್ಬಿಟ್ಟೆ ನಮ್ಗೆ ಮಾರ್ಗದರ್ಶನ ಸೋದರ ಅಂತ ರಜಲ್ ಬ್ರದರ್ ಅವ್ರು ಹೇಳ್ತಾ ಇದಾರೆ. ಇದ್ರಲ್ಲಿ ನಮ್ಗೆ 2 ರಿಸಲ್ಟ್ ಸಿಗ್ಬೋದು. ಒಂದು, ಕೇಳಿ ಅದನ್ನ ಅನುಸರಿಸುವಂತವ್ರು ಸಿಗ್ಬೋದು, ಕೇಳ್ದೇನೆ ಅನುಸರಿಸದೆ ಇರೋಂತವ್ರು ಕೂಡ ಸಿಗ್ಬೋದು. ಅಂದ್ರೆ ಫಲಿತಾಂಶ ಇರುತ್ತೆ, ಫಲಿತಾಂಶ ಇಲ್ದೇನೆ ಇರುತ್ತೆ. ಪ್ರಯಾಸ ತುಂಬಾ ಪಟ್ಟಿರ್ತೀವಿ ನಾವು, ತುಂಬಾ ಪಟ್ಟಿರ್ತೀವಿ. ಅದ್ರಲ್ಲಿ ಖಂಡಿತವಾಗ್ಲೂ ಫಲಿತಾಂಶ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಎದುರು ನೋಡ್ತಾ ಇರ್ತೀವಿ. ಆದ್ರೆ ಅದು ಫಲಿತಾಂಶ ಭರಿತವಾದಂತ ರೀತಿಯಲ್ಲಿ ಆಗಿರಲ್ಲ. ಅದೇ ಫಲಿತಾಂಶ ಬರಲ್ಲ, ಇವ್ರು ಯಾವ್ದೇ ಕಾರಣಕ್ಕೂ ಸತ್ಯ ಅದ್ರಲ್ಲಿ ಇರಲ್ಲ ಅಂತ ಅನ್ಕೊಂಡ್ ನಾವು ಹೋಗಿರ್ತೀವಿ. ಅಂತವ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಸತ್ಯದಲ್ಲಿ ಇರ್ತಾರೆ. ಈ ರೀತಿ ಸಾಧ್ಯತೆ ಆಗುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಆಗತ್ತೆ ಪ್ರಿಯರೇ. ಇದು ಎಲ್ಲರ ಒಂದು ಜೀವಿತದಲ್ಲೂ ನೆರವೇರುತ್ತೆ. ಎಸ್ಪೆಷಲಿ ಒಂದು ಬೇಸಿಕ್ ಕ್ಲಾಸ್ ತೆಗೆಯುವಂತ ಎಲ್ಲಾ ಸಹೋದರ ಸಹೋದರಿಗೂ ಈ ಒಂದು ಅನುಭವ ಆಗಿರುತ್ತೆ. ಇದೆಲ್ಲ ಏನಕ್ಕೆ ಸೂಚನೆ ಅಂತ ನಾವು ನೋಡ್ಬೇಕಾದ್ರೆ, ದೇವರು ನಮ್ಮ ಆಸಕ್ತಿನ ನೋಡ್ತಾ ಇದ್ದಾರೆ, ಬೇರೆ ಏನು ನೋಡ್ತಾ ಇಲ್ಲ. ಆ ದೇವ್ರು ಗೊತ್ತು ಯಾರು ಬರ್ತಾರೆ ಯಾರು ಬರಲ್ಲ ಅನ್ಬಿಟ್ಟು. ಬಟ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಆ ವಾಕಿನ್ ಇಂಟರ್ವ್ಯೂ ಅಂತ ಕರೀತಾರಲ್ಲ, ಅದೇ ತರಾನೇ ಎಲ್ರಿಗೂ ಕೂಡ ಕರೀಲಿಕ್ಕೆ ಒಂದು ತಿಳ್ಕೊಳ್ಳುವಂತ ಒಂದು ಜ್ಞಾನನ ಕೊಟ್ಟಿದ್ದಾರೆ. ಆದ್ರೆ ಆ ಒಂದು ಜ್ಞಾನನ ಅಳವಡಿಸ್ಕೊಳ್ಳುವಂತದ್ದು ಇದೆಯಲ್ಲ, ಅದು ತಂದೆ ದೇವ್ರಿಗೆ ಮಾತ್ರ ಗೊತ್ತು ಪ್ರಿಯರೇ. ಆಗಿರ್ಬೇಕಾದ್ರೆ ನಾವು ಪ್ರಯತ್ನನ ಪಟ್ಟು ನಿರಾಶೆನ ಹೊಂದದೆ ದೇವರ ಮಾರ್ಗದಲ್ಲಿ ಹೆಚ್ಚಾಗಿ ನಾವು ಫಲನ ಕೊಟ್ಟು ದೇವ್ರಿಗೆ ನಾವು ಒಂದೊಳ್ಳೆ ಮಕ್ಕಳಾಗಿ ಭಾವಿಸೋದಕ್ಕೆ ಪ್ರಯತ್ನ ಪಡುವಂತವರಾಗಿರೋಣ ಅಂದ್ಬಿಟ್ಟೆ ನಮ್ಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡಿ. ಹೀಗಿರುವಾಗ ನಮಗೆ ಅವಕಾಶ ದೊರೆತಂತೆಲ್ಲ ನಾವು ಎಲ್ಲ ನೆಕ್ಸ್ಟ್ ಕಡೆಯಲ್ಲಿಯೂ ಪ್ಯಾರ ಸಿಸ್ಟರ್. ನಮ್ಮ ಮೃತ್ಯು ಶರೀರಗಳನ್ನು ಉಜ್ಜೀವಿಸ ಮಾಡುವುದು. ನಮ್ಮ ಕರ್ತನ ಸ್ವಸ್ಥಪಡಿಸುವಿಕೆಯ ಸೇವಾ ಕಾರ್ಯವು ಕೆಲವು ವರ್ಷಗಳವರೆಗೆ ನಡೆಸಲ್ಪಟ್ಟಿದ್ದು, ಅದನ್ನು ಹೋಲಿಸಿದ್ದಲ್ಲಿ ಯೆಹೂದ್ಯರಲ್ಲಿ ಕೆಲವು ಜನರಿಗೆ ಮಾತ್ರ ತಲುಪಿದ್ದಾಗಿತ್ತು. ಆದರೆ ಆತನು ಪರಲೋಕಕ್ಕೇರಿದ ತರುವಾಯ ತನ್ನ ದೇಹದ ಅಂಗಗಳೆಂದು 1 ಕೊರಿಂಥ 12:27 ಅಂಗೀಕರಿಸಿರುವ ತನ್ನ ಶಿಷ್ಯರ ಮೂಲಕವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸ್ವಸ್ಥಪಡಿಸುವಿಕೆಯ ಕಾರ್ಯವನ್ನು ಆತನು ನಿರ್ವಹಿಸುತ್ತಿರುವನು. ಇವರ ಮೂಲಕವಾಗಿ ಆತನ ಕಾರ್ಯನಿರ್ವಹಣೆಯಾಗಿ ಅನೇಕರ ಮನೋನೇತ್ರಗಳು ತೆರೆಯಲ್ಪಟ್ಟಿರುವುದು, ಕಿವುಡಾದ ಅನೇಕರ ಕಿವಿಗಳು ತೆರೆಯಲಾಗಿರುವುದು, ನೈತಿಕವಾಗಿ ಊನವಾದ ಅನೇಕರು ಗುಣಹೊಂದಿರುವರು. ಅಪೊಸ್ತಲನು ಉಲ್ಲೇಖಿಸಿ ಹೇಳಿದಂತೆ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಮತ್ತು ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುದವುಗಳನ್ನೇ ಹುಡುಕಿರಿ. ಹಾಗೂ ಮತ್ತೆ ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮವು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನು ಎಂಬ ಈ ಅರ್ಥದಲ್ಲಿ ಸತ್ತವರಾಗಿದ್ದ ಅನೇಕರು ಎಬ್ಬಿಸಲ್ಪಟ್ಟಿರುವರು. ಎಫೆಸ 2:1, ಕೊಲೊಸ್ಸೆ 3:1, ರೋಮಾಪುರದವರಿಗೆ 8:11. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮಲ್ಲಿ ಒಂದು ಶರೀರ ಇದೆ ಪ್ರಿಯರೇ. ಅದನ್ನ ಉತ್ತೇಜನಗೊಳಿಸೋದು ಹೇಗೆ ಪ್ರಿಯರೇ? ಅದೇ ನಮ್ಮ ಕರ್ತರಾದಂತ ಯೇಸು ಕ್ರಿಸ್ತ ಹೇಳೋದು ಏನಂತ ನಾವು ನೋಡ್ಬೇಕಾದ್ರೆ, ನಾವೆಲ್ಲ ಏನಾಗಿದೀವಿ ಅಂತಂದ್ರೆ ದೇವರ ಒಂದು ವಿಶೇಷವಾದಂತ ಒಂದು ಹೋಲಿಕೆಗೆ ಸಂಬಂಧಪಟ್ಟಂತ ಜನಾಂಗವಾಗಿದ್ದೀವಿ. ಹಾಗಿರೋದ್ರಿಂದ ನಮ್ಮ ದೇಹನ ಯಾವ ರೀತಿ ನಾವು ಸರಿಪಡಿಸ್ಕೋಬೇಕು, ಯಾವ ರೀತಿ ನಾವು ಶಿಷ್ಯನ ಒಂದು ಗುಣಲಕ್ಷಣಕ್ಕೆ ತರಬೇಕು ಅಂತಂದ್ರೆ 1 ಕೊರಿಂಥ 12ನೇ ಅಧ್ಯಾಯ 27ನೇ ವಚನ ಓದಿ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕ್ರಿಸ್ತನ ಒಂದು ದೇಹ ಮತ್ತೆ ಅಂಗಾಂಗಗಳಾಗಿದ್ದೀವಿ. ಮತ್ತೆ ಒಬ್ಬೊಬ್ಬರನ್ನು ಕೂಡ ಏನಾಗಿದ್ದೀವಿ ಅಂತ ನಾವು ನೋಡ್ಬೇಕಾದ್ರೆ ತುಂಬಾ ಒಂದು ಒಳ್ಳೆ ರೀತಿಯ ಒಂದು ವಿಶೇಷವಾದಂತ ಒಂದು ಸಂತತಿಯ ಜನಾಂಗವಾಗಿ ಮಾರ್ಪಾಟಾಗಿದ್ದೀವಿ ಪ್ರಿಯರೇ. ಆಗಿರೋದ್ರಿಂದ ನಮ್ಗೆ ದೇವರ ಒಂದು ವಿಶೇಷವಾದಂತ ಒಂದು ಕರೆಯುವಿಕೆ, ಒಂದು ಕೋರಿಕೆ ಇರೋದ್ರಿಂದಲೇ
ನಾವ್ ಇದನ್ನ ಮಾಡೋದಕ್ಕೆ ಯೋಗ್ಯರಾಗಿ ಕಾಣಿಸ್ತೀವಿ. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ನೋಡಿ, ಇಂತ ಒಂದು ವಿಶೇಷವಾದಂತ ಒಂದು ಜನಾಂಗಕ್ಕೆ ದೇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಒಂದು ಹಲವಾರು ನೈತಿಕವಾದಂತ ಒಂದು ಉದಾಹರಣೆಗಳನ್ನ ನಮಗ್ ಕೊಡ್ತಾರೆ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ನೋಡಿ, ಕೆಲವೊಂದು ವಾಕ್ಯಗಳನ್ನ ನಾವು ನೋಡೋಣ. ಎಫೆಸದವರಿಗೆ 2ನೇ ಅಧ್ಯಾಯ 1ನೇ ವಚನ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಥ್ಯಾಂಕ್ ಯು. ನೋಡಿದ್ರ, ನಾವು ಏನಾಗಿದೀವಿ ಅಂತಂದ್ರೆ ಅಪರಾಧಿಗಳು ಮತ್ತೆ ಪಾಪಿಗಳಾಗಿದೀವಿ. ಆಗಿರೋದ್ರಿಂದ ನಮ್ಮನ್ನ ಸತ್ತೋಗಿರೋಂತ ಒಂದು ಲೆಕ್ಕದಲ್ಲಿ ನಮ್ಮನ್ನ ಪರಿಗಣಿಸ್ಬೇಕಾಯ್ತು. ಆದ್ರೆ ಆ ರೀತಿ ನಮ್ಮನ್ನ ಪರಿಗಣಿಸದೆ ಒಂದು ವಿಶೇಷವಾದಂತ ರೀತಿಯ ಮಕ್ಕಳು ಅಂತ ಅನ್ಬಿಟ್ಟು ನಮ್ಮನ್ನ ಎತ್ತಿ ಹಿಡಿತಾ ಇದಾರೆ, ಉತ್ತೇಜನಗೊಳಿಸ್ತಾ ಇದಾರೆ. ಅಂದ್ರೆ ನಾವು ಆಲ್ರೆಡಿ ಡಿಪ್ರೆಷನ್ ಇರುವಂತ ಸೋದರ ಸೋದರಿಯರಿಗೆ ಯಾವ ರೀತಿ ಒಂದು ಸ್ಟ್ರೆಂಥಬಲ್ ಆಗಿ ಒಬ್ಬ ಸೋದರ ಸೋದರಿ ಹೋಗ್ಬಿಟ್ಟು ಹೆಂಗ್ ಸಂತಿಸಿ ಧೈರ್ಯನ ಕೊಟ್ಟಾಗ ಹೇಗಾಗುತ್ತೋ, ಅದೇ ತರಾನೇ ನಮಗೂನು ಕೂಡ ಯೇಸು ಕ್ರಿಸ್ತರು ವಾಕ್ಯದ ಮುಖಾಂತರ ಧೈರ್ಯನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕೊಲೊಸ್ಸೆ 3:1. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದಾದರೆ ಮೇಲಿನವುಗಳನ್ನೇ ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ನೋಡಿದ್ರ, ನಾವು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಿದೀವ ಅಂತಂದ್ರೆ ನಿಜವಾಗ್ಲೂ ಎಬ್ಬಿಸಲ್ಪಟ್ಟಿದೀವಿ ಅಂತ ನಾವ್ ಅನ್ಕೊಂಡಿದೀವಿ. ಖಂಡಿತವಾಗ್ಲೂ ಆ ರೀತಿ ಇರ್ಬೇಕಂದ್ರೆ ನಮ್ಮ ಓಟನೂ ಕೂಡ ಅದೇ ರೀತಿ ಇರ್ಬೇಕು ಪ್ರಿಯರೇ. ಹಾಗೇನ ಇದ್ವಿ ಅಂತಂದ್ರೆ ನಾವು ದೇವರನ್ನ ಅಂದ್ರೆ ಮೇಲಿರುವಗಳನ್ನ ಅಂದ್ರೆ ಪರಲೋಕದ ಒಂದು ರಕ್ಷಣೆಗೆ ಸಂಬಂಧಪಟ್ಟ ಅಂತ ಒಂದು ಕ್ರಿಯೆಗಳನ್ನ ನಾವು ಮಾಡೋದಕ್ಕೆ ಯೋಗ್ಯರಾಗಿ ಇದ್ಕೊಂಡು ಇದ್ರೇನೆ ನಾವು ತಂದೆಯ ದೇವ್ರನ್ನ, ಯೇಸು ಕ್ರಿಸ್ತರನ್ನ ನೋಡೋದಕ್ಕೆ ಸಾಧ್ಯ. ರೋಮಾಪುರದವರಿಗೆ 8ನೇ ಅಧ್ಯಾಯ 11ನೇ ವಚನ ಓದಿ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ನೋಡಿದ್ರ ಪ್ರಿಯರೇ, ಯೇಸು ಕ್ರಿಸ್ತನಲ್ಲೂ ಕೂಡ ನಂಬಿಕೆ ಉಂಟು, ನಮ್ಮಲ್ಲೂ ಕೂಡ ನಂಬಿಕೆ ಇತ್ತು ಅಂತಂದ್ರೆ ನಮ್ಮ ಒಂದು ಮನಸ್ಥಿತಿ ಮತ್ತೆ ಉಜ್ಜೀವನಗೊಳಿಸೋ ರೀತಿಯಲ್ಲೇ ಇರುತ್ತೆ ಹೊರತು ಅದು ತಗ್ಸ್ಕೊಳ್ಳೋಂತ ರೀತಿಯಲ್ಲಿ ಇರಲ್ವಂತೆ. ಒಂದು ಒಳ್ಳೆ ರೀತಿಯಲ್ಲೇನೆ ಇರುತ್ತೆ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ನಾವು ಲಾಸ್ಟ್ ಪಾಠದಲ್ಲಿ ನಾವು ನೋಡ್ಬೇಕಾದ್ರೆ ದೇವ್ರ ಮೇಲೆ ಇಟ್ಟಿರುವಂತ ಒಂದು ಅಪಾರವಾದಂತ ಒಂದು ಭಯ, ಭಕ್ತಿ, ಪ್ರೀತಿ ಇದನ್ನ ನಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲು ನಾವು ಉತ್ತೇಜನಗೊಳಿಸ್ಕೋತೀವಿ ಹೊರತು ನಮ್ಮ ಒಂದು ಮೃತ್ಯು ಶರೀರನ ನಾವು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡಿ. ಯೇಸುವಿನ ಮಹತ್ ಕಾರ್ಯಗಳನ್ನು ನೋಡಿಯೂ ಆತನನ್ನು ತಿರಸ್ಕರಿಸಿದ ಯಹೂದ್ಯರ ಬಗ್ಗೆ ನಾವು ವಿಸ್ಮಯ ಪಡುವುದಾದರೆ, ಯಾವ ಕಾರಣದಿಂದಾದರೂ ನಾವು ಪರಲೋಕದಿಂದ ಬಹು ಸ್ಪಷ್ಟವಾಗಿ ನುಡಿದಿರುವ ಆತನ ವಿಷಯವಾಗಿ ಹಾಗೂ ಯಾವಾತನ ಬಾಸುಂಡೆಗಳಿಂದ ನಾವು ಗುಣ ಹೊಂದಿದವರಾಗಿದ್ದು, ಆತನು ನಿಜವಾಗಿಯೂ ಪುನರುತ್ಥಾನವೂ ಜೀವವೂ ಆಗಿರುವನೆಂಬುದನ್ನು ಗ್ರಹಿಸಿದ್ದೇವೋ, ಆತನ ಬಗ್ಗೆ ನಾವು ಸಂದೇಹವುಳ್ಳವರು ಅಥವಾ ಅಪನಂಬಿಗಸ್ತರು ಆದಲ್ಲಿ ನಮ್ಮ ಗತಿ ಏನಾಗಬಹುದು? ಆದುದರಿಂದ ಯಾರು ಪವಿತ್ರಾತ್ಮನ ಮೂಲಕವಾಗಿ ಹುಟ್ಟುವುದರ ಮೂಲಕ ನೂತನ ಜೀವ ಪಡೆದ ಅನುಭವವನ್ನು ಹೊಂದಿದವರಾಗಿ ದೇವರ ಶಕ್ತಿ, ಉಪಕಾರ, ಜ್ಞಾನ ಮತ್ತು ಪ್ರೀತಿಯು ಯೇಸುವಿನ ಮೂಲಕವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಬಹು ಸ್ಪಷ್ಟವಾಗಿ ಪ್ರದರ್ಶಿತವಾಗಿರುವುದನ್ನು ಅರಿತಿರುವರೋ, ಅವರು ಭ್ರಷ್ಟರಾದರೆ ಅವರಿಗೆ ಇನ್ನೂ ಯಾವ ಕ್ಷಮೆಯೂ ಇರುವುದಿಲ್ಲ. ಆದುದರಿಂದ ಅಪೊಸ್ತಲನು ನಮಗೆ ಹೇಳುವುದು, ಅವರಲ್ಲಿ ತಿರುಗಿ ಮನಸಾಂತರ ಹುಟ್ಟಿಸುವುದು ಅಸಾಧ್ಯ. ಇಬ್ರಿಯ 6:6. ಅವರ ವಿಷಯದಲ್ಲಿ ಆತನು ಮತ್ತೂ ಹೇಳುವುದೇನೆಂದರೆ, ಈ ರೀತಿಯಾಗಿ ಬಿದ್ದು ಹೋಗುವುದು ಒಂದು ಉದ್ದೇಶಪೂರ್ವಕವಾದ ಕ್ರಿಯೆ ಆಗಿರುವುದು. ಅದು ಅಜ್ಞಾನದಿಂದಾಗಲಿ ಅಥವಾ ಬಲಹೀನತೆಯಿಂದಾಗಲಿ ಆಗಿರದೆ, ಅಂದು ಯಹೂದ್ಯರು ನಮ್ಮ ಕರ್ತನು ತಮ್ಮೊಡನೆ ಇರುವಾಗ ಆತನ ವಿಷಯವಾಗಿ ಅವರು ತೋರಿದಂತಹ ಅದೇ ಹೃದಯ ಭಾವದವರಾಗಿ ಇವರು ಬಿದ್ದು ಹೋಗಿರುವರು. ಇದು ಆತನು ಪುನಃ ಶಿಲುಬೆಗೆ ಹಾಕುವುದು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವುದು ಆಗಿರುವುದು. ಇಬ್ರಿಯ 6ನೇ ಅಧ್ಯಾಯ 6ನೇ ವಚನ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸಿಸ್ಟರ್. ಇಬ್ರಿ 6:6 ಓದಿ ದಯವಿಟ್ಟು. ಅವನಲ್ಲಿ ತಿರುಗಿ ಮನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ, ಯಾಕೆಂದರೆ ಅವರು ತಾವಾಗಿಯೇ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಬಹಿರಂಗವಾಗಿ ಅವಮಾನಪಡಿಸುವವರೂ ಆಗಿರುತ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸೋದರ ಮತ್ತು ಸೋದರಿಯರೇ, ಕೇಳ್ತಾ ಇಲ್ಲ. ಬ್ರದರ್ ವಾಯ್ಸ್ ಬರ್ತಾ ಇಲ್ಲ. ಜೋಶ್ ಬ್ರದರ್ ನಿಮ್ದು ವಾಯ್ಸ್ ಬರ್ತಾ ಇಲ್ರಿ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈಗ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ ಬ್ರದರ್ ಇವಾಗ. ಆಗ್ಲೇ ಆಡಿಯೋ ಕಟ್ ಆಗಿತ್ತಾ? ಹೌದೌದು ಬ್ರದರ್, ಆಡಿಯೋ ಕಟ್ ಆಗಿತ್ತು. ಓಕೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮೆಲ್ಲರ ಒಂದು ಜೀವಿತದಲ್ಲಿ ಕ್ರಿಸ್ತನ ಒಂದು ವಿಶೇಷವಾದಂತ ಮಕ್ಕಳಾಗಿ ಇರುವಂತ ನಮ್ಮ ಒಂದು ಸಂಗತಿಯಲ್ಲಿ ಉತ್ತೇಜನಗೊಳಿಸುವಂತ ಒಂದು ಸಂಗತಿಗಳನ್ನ ದೇವರು ನಮ್ಗೆ ಪಾಠಗಳ ಮುಖಾಂತರ, ವಾಕ್ಯಗಳ ಮುಖಾಂತರ ನಮ್ಮನ್ನ ಬಲಪಡಿಸ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಒಂದು ಕುಂದು ಕೊರತೆಗಳು, ಮತ್ತೆ ಹೆಚ್ಚಾಗಿ ನಾವು ಲೋಕನ ಅನುಗ್ರಹಿಸಿ ಲೋಕಕ್ಕೆ ನಾವೇನೋ ಹೋದಾಗ ನಾವೇನಾಗ್ತೀವಿ ಅನ್ನೋದನ್ನೇ ಇಬ್ರಿ 6ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತಾರೆ. ಮತ್ತೊಮ್ಮೆ ಇನ್ನೊಂದ್ಸರಿ ಓದ್ಬಿಡಿ, ಇಬ್ರಿ 6:6. ಅವರಲ್ಲಿ ತಿರುಗಿ ಮನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ, ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರೇ ಸುಮಾರು 2000 ವರ್ಷಗಳ ಹಿಂದ್ಗಡೆ ತನ್ನ ಜನರಿಗೋಸ್ಕರನೇ ಬಂದು ಆ ಒಂದು ಪ್ರಾಣನೇ ಅವ್ರಿಗೋಸ್ಕರ ಬಲವಂತವಾಗಿ ಕೊಟ್ಟಿರೋದನ್ನ ನಾವು ನೋಡ್ತೀವಿ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಅದಕ್ಕೆ ಬೇರೆ ಏನಾದ್ರೂ ಒಂದು ಸ್ಟೇಜಸ್ ಅವೆಲ್ಲ ಇತ್ತ ಅಂತಂದ್ರೆ ಇರ್ಲಿಲ್ಲ. ಹಾಗೇನೆ ಈಗಲೂ ಕೂಡ ಕ್ರಿಸ್ತನ್ನ ನಂಬಿ ಅಂದ್ರೆ ದೇವ್ರನ್ನ ಅನುಸರಿಸಿ ಸತ್ಯನೆಲ್ಲ ತಿಳಿದು ಮತ್ತೆ ಅವ್ರೇನಾದ್ರು ಹಿಂಜಾರಿ ಹೋದ್ರು ಅಂತಂದ್ರೆ ಅವ್ರು ಯಾವ ಒಂದು ಕೆಲ್ಸಕ್ಕೆ ಅವರು ಕೈ ಹಾಕಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಮತ್ತೊಮ್ಮೆ ಶಿಲುಬೆಗೆನ ಹಾಕಿ ಮತ್ತೆ ಅವ್ರನ್ನ ಜಡಿದು ಅವ್ರಿಗೆ ತುಂಬಾ ಒಂದು ನೋವು ತರುವಂತ ಒಂದು ಸಂಗತಿನ ಮಾಡುವಂತ ಮಕ್ಕಳಾಗಿ ಹೋಗ್ತಾರಂತೆ. ಯಾಕೆ ಇದನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಯೇಸು ಕ್ರಿಸ್ತರು ಮತ್ತೆ ತಂದೆ ದೇವರು ಅವರು ಯಾರನ್ನ ತುಂಬಾ ಪ್ರೀತಿ ಮಾಡಿದ್ರು ಅಂದ್ರೆ ಲೋಕನ ಅಲ್ಲ ರೀ, ಈ ಒಂದು ಭೂಲೋಕನೇ ಆಗ್ಲಿ, ಈ ಒಂದು ಯೂನಿವರ್ಸ್ ಅಲ್ಲ, ಅಲ್ಲಿರುವಂತ ಯಾವುದೇ ಒಂದು ಯಾವುದೇ ಒಂದು ಅಣುಗೂ ಕೂಡ ಹೋಲಿಕೆ ಆಗದಿರೋಂತ ಮನುಷ್ಯರನ್ನ ದೇವರು ತುಂಬಾ ಪ್ರೀತಿ ಮಾಡಿದ್ರು. ಆ ಒಂದು ಪ್ರೀತಿನ ನಾವು ಉಳಿಸ್ಕೊಳ್ದಂತೆನೆ ನಾವೇನಾದ್ರೂ ಮತ್ತೆ ಹಿಂಜಾರಿ ಏನಾದ್ರು ನಾವು ಹೋದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಇಂತ ಒಂದು ತುಂಬಾ ಕೆಟ್ಟ ಕೆಲಸವಾದಂತ ಒಂದು ಸಂಗತಿಗೆ ನಾವು ಮಾಡುವಂತವ್ರಾಗೋಗ್ತೀವಿ. ಏನಕ್ಕಂದ್ರೆ ಯೇಸು ಸ್ವಾಮಿನ ಶಿಲುಬೆಗೆ ಹಾಕೋದು ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ಒಂದು ತುಂಬಾ ದೊಡ್ಡ ಕೆಲ್ಸ ಪ್ರಿಯರೇ. ಆಗ್ದಾಗ್ಲೇನೆ ಯಹೂದಿಗಳೇ ಅವರು ಸರ್ವನಾಶ ಆಗೋದು, ಅಂದ್ರೆ ಅಷ್ಟೊಂದು ಕಷ್ಟನ ಅವ್ರು ಅನುಭವಿಸಿದ್ರು. ಸುಮಾರು 70ನೇ ಒಂದು ಇಸವಿಲಿ ಟೈಟಸ್ ಅನ್ನೋ ಒಬ್ಬ ರಾಜ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಇಡೀ ಇಸ್ರೇಲ್ನ ಧ್ವಂಸ ಮಾಡ್ಬಿಡ್ತಾರೆ. ಆ ರೀತಿ ಎಲ್ಲ ಅನುಭವಿಸಿದ್ರು. ಈಗ್ಲೂ ಕೂಡ ಇದೇ ಒಂದು ಲೋಕನೇ ಆಗ್ಲಿ, ಅಸತ್ಯನೇ ಆಗ್ಲಿ, ನಾವೇನಾದ್ರೂ ಪ್ರೀತಿ ಮಾಡಿ ಹೋದ್ವಿ ಅಂತಂದ್ರೆ ನಮ್ಮ ಒಂದು ಪಾಡು ಕೂಡ ಅದೇ ಆಗೋಗುತ್ತೆ. ಆದ್ರಿಂದ ನಮ್ಗೊಂದು ಎಚ್ಚರಿಕೆ ಮಾತುಗಳನ್ನ
ಒಂದೊಳ್ಳೆ ಪಾಠಗಳಲ್ಲೂ ಕೂಡ ನಮಗೆ ತಿಳಿಸ್ತಾ ಇರ್ತಾರೆ. ಆದ್ರಿಂದ ನಾವು ಎಚ್ಚರಿಕೆಯಿಂದ ಹೊಂದ್ಕೊಂಡು ಎಚ್ಚರಿಕೆಯಾಗಿ ಇದ್ಕೊಂಡು ನಮ್ಮ ಸಹೋದರ ಸಹೋದರನು ಕೂಡ ಎಚ್ಚರಿಸ್ಕೊಂಡು ನಾವು ಹೋಗ್ಬೇಕಾಗಿರುತ್ತೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಆದರೆ ಅತಿ ಪ್ರಿಯರೇ, ಅಪೊಸ್ತಲನ ಆಲೋಚನೆಯನ್ನು ಬಳಸಿಕೊಂಡು ಹೇಳುವುದಾದರೆ, ನಮ್ಮನ್ನು ಪ್ರೀತಿಸಿ ನಮ್ಮನ್ನು ತನ್ನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡಾತನಿಂದ ಹೊಂದಿರುವ ಇಂಥ ಕರುಣೆ ಮತ್ತು ಅನುಗ್ರಹಗಳಿಗೆ ಅಯೋಗ್ಯವಾದ ರೀತಿಯಲ್ಲಿ ನಾವು ಸ್ಪಂದಿಸಿದವರಾಗಿ, ನಮ್ಮ ಕರೆಯ ವಿಷಯದಲ್ಲಿ ಅಯೋಗ್ಯವಾದ ರೀತಿಯಲ್ಲಿ ಹೀಗೆ ಕೊನೆಗೊಳ್ಳುವುದನ್ನು ಊಹಿಸಿಕೊಳ್ಳುವುದಕ್ಕಿಂತಲೂ ನಾವು ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರ ವಿಷಯದಲ್ಲಿ ಹೆಚ್ಚು ಭರವಸೆ ಉಳ್ಳವರಾಗಿರುವೆವು. ನಾವು ನಂಬಿಗಸ್ತರಾಗಿರೋಣ. ನೂತನ ಸೃಷ್ಟಿಗಳಾಗಿ ನಮ್ಮಲ್ಲಿ ಪ್ರಾರಂಭವಾಗಿರುವ ಪುನರುತ್ಥಾನದ ಕ್ರಿಯೆಯು ದೇವರ ಕೃಪೆಯ ಮೂಲಕವಾಗಿ ಮೊದಲನೇ ಪುನರುತ್ಥಾನದಲ್ಲಿ ಪೂರ್ಣಗೊಳ್ಳಬೇಕಿರುವುದೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ಆಗ ನಾವು ಒಂದು ಕ್ಷಣದಲ್ಲಿ ಮಾರ್ಪಟ್ಟು ಕರ್ತನ ಸ್ವಾರೂಪ್ಯವನ್ನು ಪಡೆದವರಾಗಿ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅತಿ ಪ್ರಿಯರು ಅತಿ ಯಾವ ರೀತಿ ನಮ್ನ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಅಂತಂದ್ರೆ ತುಂಬಾ ಬೇಕಾದಂತ ಮಕ್ಕಳು ಅಂತ ಅನ್ಬಿಟ್ಟು ನಮ್ನ ರೆಪ್ರೆಸೆಂಟ್ ಮಾಡ್ತಾ ಇದಾರೆ. ಅಪೊಸ್ತಲರ ಒಂದು ಆಲೋಚನೆಗೆ ನಾವು ಒಳ ಬೀಳ್ಬೇಕು. ಅಂದ್ರೆ ಅಪೊಸ್ತಲರು ಅಂದ್ರೆ 12 ಜನ ಅಪೊಸ್ತಲರುಗಳ ಒಂದು ಗುಣಲಕ್ಷಣಗಳು ಮತ್ತೆ ಒಂದು ಕಾರ್ಯ ಚಟುವಟಿಕೆಗಳ ಒಂದು ಕ್ರಿಯೆಗಳು ಹೇಗಿರುತ್ತೋ ಆ ರೀತಿ ನಾವು ಇರ್ಬೇಕು. ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲರೂ ಕೂಡ ಏನಾಗಿದೀವಿ ಅಂತಂದ್ರೆ ಆ ಒಂದು ರಕ್ತಕ್ಕೆ ಹೋಲಿಕೆ ಆಗಿದೀವಿ. ಅಂದ್ರೆ ಈಗ ನೋಡಿ, ಆ ಒಂದು ಜನಾಂಗಕ್ಕೆ ನಾವು ಹೇಗೆ ಸೇರಲ್ಪಟ್ವಿ ಅಂದ್ರೆ ಕ್ರಿಸ್ತನ ನಂಬೋದ್ರಿಂದ ನಾವೇನಾಗ್ತೀವಿ ಅಂತಂದ್ರೆ ದಾವೀದನ ಒಂದು ವಂಶಸ್ಥರು ಅಂತ ಅನ್ಬಿಟ್ಟು ನಾವ್ ಹೇಗೆ ಬೈಬಲ್ ಹೋಲಿಕೆ ಮಾಡುತ್ತೋ ಅದೇ ಪ್ರಕಾರನೇ ಕ್ರಿಸ್ತನ ಅನುಸರಿಸುವಂತ ಆ ಒಂದು ಚಿಕ್ಕ ಹಿಂಡನ್ನ ಎಲ್ಲಿಗೆ ಹೋಲಿಕೆ ಮಾಡ್ತಾ ಇದಾರೆ ಅಂತಂದ್ರೆ ಅಪೊಸ್ತಲರುಗಳಿಗೆ ಹೋಲಿಕೆ ಮಾಡ್ತಾ ಇದಾರೆ. ಪ್ರಿಯರೇ, ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಯೋಗ್ಯವಾಗಿ ಒಂದು ಸ್ಥಾನಕ್ಕೆ ನಮ್ಮನ್ನ ಕರಿಬೇಕಾದ್ರೆ ನಾವು ಅಯೋಗ್ಯವಾದಂತ ರೀತಿಯ ಒಂದು ನಡವಳಿಕೆಗಳನ್ನ ತೋರಿಸಬಾರ್ದಂತೆ. ಒಬ್ಬರು ಮತ್ತೊಬ್ಬರ ವಿಷಯದಲ್ಲಿ ಏನಾಗಿರ್ಬೇಕು ಅಂದ್ರೆ ಹೆಚ್ಚು ಭರವಸೆ ಉಳ್ಳವರಾಗಿರ್ಬೇಕು. ಯಾರ ಮೇಲೆ ಅಂತಂದ್ರೆ ನಮ್ಮ ಸಹೋದರ ಸಹೋದರಿಯರ ಮೇಲೆನೆ ಹೆಚ್ಚಾದಂತ ಒಂದು ಭರವಸೆನ ಉಳ್ಳವರಾಗಿರ್ಬೇಕಂತೆ. ಅದು ಅಲ್ದಂತಾನೆ ಪುನರುತ್ಥಾನ ಒಂದು ಕ್ರಿಯೆಗಳಲ್ಲಿ ದೇವರ ಒಂದು ಕೃಪೆ ಮೂಲಕವಾಗಿ ಮೊದಲನೇ ಪುನರುತ್ಥಾನದಲ್ಲಿ ಪೂರ್ಣಗೊಳಿಸಬೇಕಾಗಿರುವಂತವ್ರು ನಾವೇ ಆಗಿದ್ದೀವಿ. ನೋಡ್ಬೇಕಾದ್ರೆ ಮೊದಲೇ ಒಂದು ಪುನರುತ್ಥಾನ ಫಸ್ಟ್ ರಿಸರೆಕ್ಷನ್ಸ್ ಇದೆಯಲ್ಲ, ಇದರಲ್ಲಿ ನಾವು ಪೂರ್ತಿ ಒಳಗ್ಬೇಕು ಅಂದ್ರೆ ಚಿಕ್ಕ ಹಿಂಡನ ಫಿಲ್ ಆಗೋದಕ್ ಸಾಧ್ಯ ಆಗಿರ್ಬೇಕಾದ್ರೆ ಅಂತ ಒಂದು ವಿಶೇಷವಾದಂತ ಒಂದು ಪುನರುತ್ಥಾನಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ನಮಗೆ ಆಸಕ್ತಿ ಮತ್ತೆ ಒಂದು ಕೊಟ್ಟಿರುವಂತ ಒಂದು ಟಾಸ್ಕ್ ಗಳನ್ನೆಲ್ಲ ಕಂಪ್ಲೀಟ್ ಮಾಡೇನೆ ನಾವೆಲ್ಲ ಏನಾಗ್ಬೇಕು ಅಂತಂದ್ರೆ ಇದನ್ನ ನಾವು ಓವರ್ಕಮ್ ಮಾಡ್ಬೇಕು. ಸೊ ಇಲ್ಲಿಗೆ ನಮ್ಗೆ ಇವತ್ತಿನ ಒಂದು ಪಾಠ ನಮ್ಗೆ ಇಲ್ಲಿಗೆ ನಿಲ್ಸುತ್ತೆ. ನೆಕ್ಸ್ಟ್ ಸಬ್ ಹೆಡಿಂಗ್ ಮುಖಾಂತರ ಒಂದು ವಿಶೇಷವಾದಂತ ಒಂದು ಪಾಠ ಸ್ಟಾರ್ಟ್ ಆಗುತ್ತೆ. ಏನಂತಂದ್ರೆ ಯೇಸು ಕ್ರಿಸ್ತ ತನ್ನ ಒಂದು 30ನೇ ವಯಸ್ಸಿನಲ್ಲೇನೆ ಗಲಿಲಾಯದಲ್ಲಿ ಇರ್ಬೇಕಾದ್ರೆ ನಡೆದಂತ ಒಂದು ಸಂಗತಿಗಳನ್ನ ಮತ್ತಾಯ ಮತ್ತೆ ಲೂಕದಲ್ಲಿ ಹೇಳ್ತಾರೆ. ಇದನ್ನ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. ಮತ್ತಾಯ 11ನೇ ಅಧ್ಯಾಯ 2ನೇ ವಚನದಿಂದ 19ನೇ ವಚನ. ಯಾರ ಬಳಿ ಆದ್ರೂ ಬೈಬಲ್ ಇದ್ರೆ ಬೈಬಲ್ ಓದಿ. ಬೈಬಲ್ ಅಲ್ಲೂ ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಎರಡೂ ಕೂಡ ಒಂದೇ ಇರುತ್ತೆ. ಮತ್ತಾಯ 11ನೇ ಅಧ್ಯಾಯ 2ನೇ ವಚನದಿಂದ 19ನೇ ವಚನ. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವವುಗಳನ್ನು ಯೋಹಾನನಿಗೆ ತಿಳಿಸಿರಿ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು. ಅವರು ಹೊರಟು ಹೋಗುತ್ತಿರಲು ಯೇಸು ಯೋಹಾನನ ವಿಷಯವಾಗಿ ಆ ಜನರ ಗುಂಪುಗಳಿಗೆ ಹೇಳತೊಡಗಿದ್ದೇನೆಂದರೆ, ಏನು ನೋಡಬೇಕೆಂದು ಅಡವಿಗೆ ಹೋಗಿದ್ದೀರಿ? ಗಾಳಿಯಿಂದ ಅಲ್ಲಾಡುವುದಂಟನ್ನೋ? ಅಲ್ಲವಾದರೆ ಏನು ನೋಡಬೇಕೆಂದು ಹೋಗಿದ್ದೀರಿ? ನಯವಾದ ಉಡುಪನ್ನು ಹುಟ್ಟುಕೊಂಡವರು ಅರಮನೆಗಳಲ್ಲಿ ಇರುತ್ತಾರಷ್ಟೇ. ಹಾಗಾದರೆ ಯಾತಕ್ಕೆ ಹೋಗಿದ್ದೀರಿ? ಪ್ರವಾದಿಯನ್ನು ನೋಡುವುದಕ್ಕೋ? ಹೌದು, ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದಿರಿ ಎಂದು ನಿಮಗೆ ಹೇಳುತ್ತೇನೆ. ಇಗೋ, ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ. ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದಿದೆಯೋ ಆ ಪುರುಷನು ಇವನೇ. ಸ್ತ್ರೀಯರಲ್ಲಿ
ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನ ತನಕ ಇತ್ತು. ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನ್ನು ಇವನೇ ಎಂದು ತಿಳಿದುಕೊಳ್ಳಿರಿ. ಕಿವಿಯುಳ್ಳವನು ಕೇಳಲಿ. ಆದರೆ ಈ ಸಂತತಿಯನ್ನು ಯಾರಿಗೆ ಹೋಲಿಸಲಿ? ಪೇಟೆಗಳಲ್ಲಿ ಕೂತುಕೊಂಡು ತಮ್ಮ ಗೆಳೆಯರಿಗೆ, ನಿಮಗೋಸ್ಕರ ಕೊಳಲೂದಿದೆವು, ನೀವು ಕುಣಿಯಲಿಲ್ಲ, ಗೋಳಾಡಿದೆವು, ನೀವು ಎದೆ ಬಡಿದುಕೊಳ್ಳಲಿಲ್ಲ ಎಂದು ಕೂಗಿ ಹೇಳುವಂತ ಹುಡುಗರನ್ನು ಹೋಲುತ್ತದೆ. ಹೇಗೆಂದರೆ ಯೋಹಾನನು ಬಂದನು, ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳದವನಾಗಿದ್ದನು. ಅವರು ಅವನಿಗೆ ದೆವ್ವ ಹಿಡಿದಿದೆ ಅನ್ನುತ್ತಾರೆ. ಮನುಷ್ಯ ಕುಮಾರನು ಬಂದನು, ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. ಅವರು, ಇಗೋ, ಇವನು ಹೊಟ್ಟೆಬಾಕನು, ಕುಡುಕನು, ಭ್ರಷ್ಟರ ಮತ್ತು ಪಾಪಿಷ್ಠರ ಗೆಳೆಯನು ಅನ್ನುತ್ತಾರೆ. ಆದರೆ ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು ಅಂದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೊಂದು ಘಟನೆ ನಡೀತಾ ಇದೆ. ಏನು ಅಂತ ನಾವು ನೋಡ್ಬೇಕಾದ್ರೆ, ಯೋಹಾನನು ಸೆರೆಮನೆಗೆ ಹೊಂಟೋಗ್ಬಿಟ್ಟಿದ್ದಾರೆ. ಆಗ ಯೋಹಾನನ ಒಂದು ಸ್ವಲ್ಪ ಶಿಷ್ಯಂದಿರು ಇರ್ತಾರೆ. ಅವ್ರು ಯೇಸುವಿನ ಬಳಿಗೆ ಹೋಗಿ ಅವರ ಒಂದು ಸಂಗತಿಗಳನ್ನ ತಿಳಿಸೋದು, ಅಲ್ಲಿ ನಡೆದಿರುವಂತ ಒಂದು ಘಟನೆಗಳ ಬಗ್ಗೆ ಇಲ್ಲಿ ನಮ್ಗೆ ವಾರ್ತೆನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇದ್ರ ಬಗ್ಗೆನೆ ಲೋಕದಲ್ಲೂ ಕೂಡ ಹೇಳಿದ್ದಾರೆ. ಇದಕ್ ಸಂಬಂಧಪಟ್ಟಂತ ಒಂದು ರೀಪ್ರಿಂಟ್ ಪಾಠಗಳನ್ನು ಕೂಡ ಇದೆ. ಅದ್ರ ಮುಖಾಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇನ್ನೂ ಒಂದು ವಿಶೇಷವಾದಂತ ಒಂದು ಪಾಠಗಳನ್ನು ಕೂಡ ನಾವು ನೋಡ್ಕೊಂಡು ಹೋಗ್ತೀವಿ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಮ್ಗೆ ಇಲ್ಲಿ ಕೆಲವೊಂದು ಪಾಯಿಂಟ್ ನಾವು ತಿಳ್ಕೊಳ್ಳೋದಕ್ಕೆ ಕಾಣಿಸುತ್ತೆ. ನೋಡಿ, ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಗಳನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಸೆರೆಮನೆಯಲ್ಲಿ ಕೂತ್ಕೊಂಡು ಕೇಳ್ತಾ ಇದಾರೆ, ತಿಳ್ಕೊಂತಾ ಇದಾರೆ. ತಿಳ್ಕೊಂಡಾದ್ಮೇಲೂ ಕೂಡ ಏನಾಗತ್ತೆ, ಯೇಸು ಕ್ರಿಸ್ತರು ನನ್ನ ನೋಡಕ್ ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಬೇಸರನ ಇರುತ್ತೆ. ಆದ್ರಿಂದ ಏನ್ ಮಾಡ್ತಾರೆ ಅಂತಂದ್ರೆ, ಅವರಲ್ಲಿ ಇದ್ದಂತ ಒಂದು ಶಿಷ್ಯಂದಿರನ್ನ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಾದ್ಮೇಲೆ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ, ಓ ಮೆಸ್ಸಿಯ ನಾನೇನಾ ಅಂತ ಅನ್ನೋ ರೀತಿಯಲ್ಲಿ ಅವರ ಒಂದು ಪ್ರಶ್ನೆಗಳು ಕ್ರಿಸ್ತರ ಮಧ್ಯದಲ್ಲಿ ಹಂಚ್ತಾರೆ ಪ್ರಿಯರೇ. ಹಂಚಿದಾಗ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ, ಡೈರೆಕ್ಟ್ ಆಗಿ ಏನು ಆನ್ಸರ್ ಕೊಟ್ಟಿಲ್ಲ ಯೇಸು ಕ್ರಿಸ್ತರು. ಯಾರೇ ಏನೇ ಒಂದು ಪ್ರಶ್ನೆ ಕೇಳಿದ್ರು ಕೂಡ ಯೇಸು ಕ್ರಿಸ್ತರ ಒಂದು ಉತ್ತರ ಹೇಗಿತ್ತು ಅಂತಂದ್ರೆ, ಒಂದು ಸಾಮ್ಯದ ರೀತಿಯಲ್ಲಿತ್ತು, ಒಂದು ವಿಶೇಷವಾದಂತ ರೀತಿಯ ಒಂದು ಪಾಠಗಳ ರೀತಿಯಲ್ಲಿತ್ತು. ಮತ್ತೆ ಅವರು ಏನ್ ಮಾಡ್ತಿದ್ರು ಅಂತಂದ್ರೆ, ಬೇರೆಯವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಅರ್ಥ ಆಗೋ ತರ ಸರಳವಾದಂತ ರೀತಿಯಲ್ಲಿ ಇರ್ಲಿಲ್ಲ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನೋಡಪ್ಪ, ಮೆಸ್ಸಿಯ ಬರೋದು ಯಾವ ರೀತಿ ಇರುತ್ತೆ, ಬಂದ ತಕ್ಷಣ ಏನಾಗತ್ತೆ ಅಂದ್ರೆ, ಕಣ್ ಕಾಣಿಸ್ದೇ ಇರೋರ್ಗೆ, ಕಿವಿ ಕೇಳಿಸ್ದೇ ಇರೋರ್ಗೆ, ಎಲ್ಲಾ ರೀತಿ ಕುಷ್ಠರೋಗದಲ್ಲಿರೋರ್ಗೆ ಎಲ್ಲಾರ್ಗು ಕೂಡ ಏನಾಗುತ್ತೆ, ಬಿಡುಗಡೆನ ಕೊಡುವಂತವ್ರಾಗಿರ್ತಾರೆ ಅಂತ ಅನ್ಬಿಟ್ಟು ಅಂತಾರೆ. ಅದ್ರೇನು, ಯೇಸು ಕ್ರಿಸ್ತರು ಆಲ್ರೆಡಿ ಇವೆಲ್ಲ ಕೆಲ್ಸಗಳನ್ನ ಮಾಡ್ತಿದಾರೆ. ಅದ್ರ ಬಗ್ಗೆನೇ ಹೇಳ್ತಾ ಇರೋದು. ಅಂದ್ರೆ ಏನಕ್ಕೆ ಇದನ್ನೆಲ್ಲ ಪಾಯಿಂಟ್ ಹೇಳ್ತಾ ಇದಾರೆ ಅಂದ್ರೆ, ಯೋಹಾನ ಶಿಷ್ಯಂದಿರು ಕೂಡ ಏನಾಗಿದ್ರು ಅಂತಂದ್ರೆ, ಯೋಹಾನನ ಕಲ್ತಂತ ಒಂದು ಜ್ಞಾನನ, ದೇವರಲ್ಲಿ ಪಡೆದಂತ ಒಂದು ಜ್ಞಾನ ಇದೆಯಲ್ಲ, ಅದನ್ನೆಲ್ಲ ಆ ಶಿಷ್ಯಂದಿರ ಮಧ್ಯದಲ್ಲೂ ಕೂಡ ಹಂಚಿದಾಗ, ಆ ಒಂದು ಶಿಷ್ಯರ ಒಂದು ನಂಬಿಕೆ, ಒಂದು ಕ್ರಿಯೆಗಳೆಲ್ಲ ಇತ್ತಲ್ಲ, ಅದನ್ನು ಕೂಡ ಇನ್ನು ಹೆಚ್ಚಾಗಿ ಕ್ರಿಸ್ತನಿಗೆ ಇನ್ನೂ ಅನುಗುಣವಾಗಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಯೇಸು ಕ್ರಿಸ್ತರು ಕೂಡ ಒಂದು ಹಲವಾರು ಪ್ರವಾದಿಗಳ ಒಂದು ಮಾತುಗಳನ್ನ ಅಲ್ಲೂ ಕೂಡ ಶೇರ್ ಮಾಡಿರ್ತಾರೆ ಪ್ರಿಯರೇ. ನಮ್ಗೆ ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ, ಬೈಬಲ್ ಬಂದು ಏನ್ ಡೈರೆಕ್ಟ್ ಆಗಿ ಅಲ್ಲಿ ಏನ್ ಮಾತಾಡೋರು ಹಂಗೆ ಇಲ್ಲೂ ಕೂಡ ಬರ್ದಿಲ್ಲ ಪ್ರಿಯರೇ. ಏನ್ ನಡೆದಿರತ್ತೆ ಅಂತಂದ್ರೆ, ಸುಮಾರು ದಿನಗಳಾದ ನಂತರ ಪವಿತ್ರಾತ್ಮನ ಒಂದು ಪ್ರೇರೇಪಣೆಯಿಂದ ಅದು ಏನೇನ್ ಬರ್ಸ್ಬೇಕು ಅದನ್ನ ಮಾತ್ರ ಬರ್ಸಿರೋದಕ್ ಸಾಧ್ಯ ಆಗಿರತ್ತೆ. ಅದೇ ಪ್ರಕಾರನೇ ಇಲ್ಲೂ ಕೂಡ ಏನಾಗಿರುತ್ತೆ ಅಂತಂದ್ರೆ, ನಮಗೂ ಕೆಲವೊಂದು ಪಾಯಿಂಟ್ ಗಳನ್ನ ನಮ್ಗಿಲ್ಲಿ ಕೊಟ್ಟಿರ್ತಾರೆ. ಇನ್ನೂ ಆಳವಾದಂತ ರೀತಿಗೆ ನಾವೆಲ್ಲ ಹೋಗ್ಬೇಕು ಅಂತಂದ್ರೆ, ನಮ್ಮ ಒಂದು ಆತ್ಮಿಕವಾದಂತ ಜ್ಞಾನನೇ ಅದಕ್ಕೆ ಹೋಲಿಕೆ ಆಗಿರ್ಬೇಕು ಹೊರತು, ನಾವು ಮತ್ತೆ ಪಾಯಿಂಟ್ ನಾವು ಬಂದ್ಬಿಡೋಣ. ನೆಕ್ಸ್ಟ್ ಏನ್ ನಡೆಯುತ್ತೆ ಅಂತಂದ್ರೆ, ಇನ್ನು ಹಲವಾರು ರೀತಿಯ ಒಂದು ಪ್ರಶ್ನೆಗಳನ್ನ ಅವ್ರು ಕೇಳ್ತಾರೆ. ಯೇಸು ಕ್ರಿಸ್ತನು ಕೂಡ ಅವ್ರಿಗೆ ಉತ್ತರಗಳನ್ನ ಕೊಡ್ತಾರೆ. ಇದರಲ್ಲಿ ಒಂದು ಪಾಯಿಂಟ್ ನು ಕೂಡ ಬಿಂಬಿಸ್ತಾರೆ. ನೋಡಿ, ಸ್ತ್ರೀಯರಲ್ಲಿ ಹುಟ್ಟಿರುವಂತವರಲ್ಲಿ ಯೋಹಾನನೇ ದೊಡ್ಡವನು, ಅವನಿಗಿಂತ ಮುಂದೆ ಯಾರು ಇಲ್ಲ ಅನ್ಬಿಟ್ಟು ಹೇಳ್ತಾರೆ. ನೋಡಿ, ಅದು ಒಂದು ಪಾಯಿಂಟ್ ನ ನಮ್ಗೆ ತುಂಬಾ ಇಷ್ಟಕರವಾದಂತ ಒಂದು ಪಾಯಿಂಟ್. ನೋಡಿ, ಅದೊಂದು ಸರಿ ಓದ್ಬಿಡೋಣ. ಮತ್ತೆ 11ನೇ ವಚನ ಓದಿ.
ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಏನಕ್ಕೆ ಈ ಪಾಯಿಂಟ್ ನ ಶಿಷ್ಯಂದಿರ ಹತ್ರ ಯೇಸು ಕ್ರಿಸ್ತ ಹಂಚ್ತಾ ಇದ್ದಾರೆ? ಪ್ರಿಯ ಸಹೋದರ ಮತ್ತು ಸಹೋದರಿ, ಇದು ಬರೀ ಯೇಸು ಕ್ರಿಸ್ತ ಶಿಷ್ಯಂದಿರ ಹತ್ರ ಅಲ್ಲ, ಸ್ನಾನಿಕ ಅಂತ ಯೋಹಾನನ ಶಿಷ್ಯಂದಿರ ಮಧ್ಯದಲ್ಲೂ ಈ ಪಾಯಿಂಟ್ ನ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ತುಂಬಾ ವರ್ಷಗಳಿಂದ ಸ್ನಾನಿಕ ಅಂತ ಯೋಹಾನರು ಏನಾಗಿರ್ತಾರೆ, ಒಂದು ಒಳ್ಳೆ ಗುರುವಾಗಿ ನಿಂತ್ಕೊಂಡು, ಒಂದು ಮಾರ್ಗಸೂಚಕವಾಗಿ ಪ್ರವಾದಿಯಾಗಿ ನಿಂತ್ಕೊಂಡು ಆ ಒಂದು ಶಿಷ್ಯಂದಿರನ್ನ ಬೆಳೆಸಿರ್ತಾರೆ. ಆದ್ರೆ ಸ್ನಾನಿಕ ಅಂತ ಯೋಹಾನ ಕ್ಯಾಪ್ಚರ್ ಆಗ್ಬಿಟ್ಟಿದ್ದಾರೆ, ಸೆರೆಮನೆಗೆ ಸಿಗಾಕೊಂಡ್ಬಿಟ್ಟಿದಾರಲ್ಲ. ಈಗ ಅವ್ರಿಗೂ ಒಂದು ಕಳವಳ ಸಂಕಟ ಇರುತ್ತೆ ಅಲ್ವಾ, ಅವರ ಒಂದು ರಕ್ಷಣೆ ಹೇಗಿರುತ್ತೆ ಅನ್ಬಿಟ್ಟು. ಆದ್ರಿಂದನೇ ಯೇಸು ಕ್ರಿಸ್ತರು ಈ ಒಂದು ಮಾತನ್ನ ಹೇಳೋದಕ್ಕೆ ಚಾನ್ಸ್ ಸಿಗುತ್ತೆ. ಇಲ್ಲಿ ಹೇಳ್ತಾರೆ ನೋಡಿ, ಇದೇ ಏನಾಯ್ತು ಅಂತಂದ್ರೆ ನಾವು ನೋಡ್ಬೇಕಂದ್ರೆ ಪರಲೋಕದ ರಕ್ಷಣೆಗೂ ಮತ್ತೆ ಭೂಲೋಕದ ರಕ್ಷಣೆಗೂನುವೆ ಒಂದು ವಾರ್ತೆ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲೇ ಸ್ಟಾರ್ಟ್ ಆಯ್ತು. ಇನ್ ಕೇಸಸ್ ಏನಾದ್ರು ಸ್ನಾನಿಕಾಂತ ಯೋಹಾನ ಶಿಷ್ಯಂದಿರು ಬರ್ದೇ ಹೋಗಿದ್ರೆ, ಯೇಸು ಕ್ರಿಸ್ತ ಹತ್ರ ಈ ತರ ಡಿಸ್ಕಷನ್ ಮಾಡದೆ ಹೋಗಿದ್ರೆ ಇದ್ರ ಉಲ್ಲೇಖನೇ ಸಿಗ್ತಾನೆ ಇರ್ಲಿಲ್ಲ. ಇನ್ನು ನಾವೇನ್ ಮಾಡ್ಬೇಕಾಯ್ತು, ಇನ್ನು ಭಯಂಕರವಾಗಿ ಬೈಬಲ್ನ ಅಧ್ಯಯನ ಮಾಡ್ಬೇಕಾಗಿತ್ತು. ನೋಡಿ, ಇದೆಲ್ಲ ಒಂದು ಇದೆಯಲ್ಲ, ಇದೆಲ್ಲ ಒಂದು ಸಿಚುವೇಶನ್ಸ್ ಎಲ್ಲ ಆಗ್ತಿದೆಯಲ್ಲ, ಇದೆಲ್ಲ ಏನಾಗಿರುತ್ತೆ ಅಂತಂದ್ರೆ ಮುಂದೆ ಬರುವಂತ ಯುಗದ ಜನರಿಗೆ ಅನುಕೂಲವಾಗ್ಲಿ ಅನ್ನೋದಕ್ಕೇನೆ ಇದೆಲ್ಲ ತಂದೆ ದೇವರ ಒಂದು ಅನುಗ್ರಹದ ರೀತಿಯಲ್ಲೇ ನಡೆದಿರೋದು ಪ್ರಿಯರೇ. ಸೊ ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ಹೇಳ್ಬೇಕಾದ್ರೆ ಸ್ನಾನಿಕಾಂತ ಯೋಹಾನನೇ ತುಂಬಾ ಒಂದು ವಿಶೇಷವಾದಂತ ಒಬ್ಬ ಮನುಷ್ಯ. ಹಿರಿಯ ಒಂದು ಎಲ್ಲಿ ಅಂತ ನಾವು ಹೌಸ್ ಹೋಲ್ಡಿಂಗ್ ಆಫ್ ಫೇತ್ ಅಂತ ನಾವು ನೋಡ್ಬೇಕಾದ್ರೆ ಒಂದು ನಂಬಿಕಸ್ಥ ವೀರರುಗಳು ಅವರ ಮಧ್ಯದಲ್ಲಿ ಸ್ನಾನಿಕಾಂತ ಯೋಹಾನನೇ ದೊಡ್ಡವನು. ಅವನ್ಕಿಂತ ದೊಡ್ಡವರು ಯಾರು ಅಂತಂದ್ರೆ ಪರಲೋಕದ ರಕ್ಷಣೆ ಸೇರುವಂತ ಚಿಕ್ಕ ಮಗುನೇ ದೊಡ್ಡವರು ಅನ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇಲ್ಲಿಗೆ ಏನಂತ ಕನ್ಫರ್ಮ್, ಸ್ನಾನಿಕಾಂತ ಯೋಹಾನ ಕನ್ಫರ್ಮ್ ಆಗಿ ದೇವರ ಒಂದು ರಾಜ್ಯದಲ್ಲಿ ಇರ್ತಾರೆ ಅಂತ ಅನ್ಬಿಟ್ಟು ಶಿಷ್ಯಂದಿರಿಗೆ ತುಂಬಾ ಸಂತೋಷ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಓವರ್ ಆಲ್ ಏನಾಗುತ್ತೆ ಅಂತ ನಾವು ನೋಡ್ಬೇಕು. ಇದೇ ತರ ಹೋಗ್ತಾ ಏನಾಗುತ್ತೆ, ಸ್ನಾನಿಕಾಂತ ಯೋಹಾನ ತೀರ್ಕೊಂತಾರೆ. ಸ್ನಾನಿಕಾಂತ ಯೋಹಾನ ಶಿಷ್ಯಂದಿರೆಲ್ಲರೂ ಕೂಡ ಯಾರನ್ನ ಫಾಲೋ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಫಾಲೋ ಮಾಡ್ತಾರೆ. ಸೊ ಇಲ್ಲಿಗೆ ಈ ಒಂದು ಪಾಯಿಂಟ್ ಆಫ್ ವ್ಯೂ ಆಗಿ ಮ್ಯಾಥ್ಯೂಸ್ ಹೇಳ್ತಾ ಇದಾರೆ. ನೆಕ್ಸ್ಟ್ ಇದೇ ಒಂದು ಪಾಯಿಂಟ್ ಆಫ್ ವ್ಯೂ ಆಗಿ ಲೂಕು ಕೂಡ ಕೆಲವೊಂದು ವಾರ್ತೆಗಳನ್ನ, ಮಿಸ್ ಆಗಿರುವಂತ ವಾರ್ತೆಗಳನ್ನ ತಿಳಿಸ್ತಾರೆ. ನೋಡಿ, ಲೂಕ 7ನೇ ಅಧ್ಯಾಯ 18ನೇ ವಚನದಿಂದ 35ನೇ ವಚನದವರೆಗೂ. ಬೇರೆ ಯಾವ್ದಾದ್ರು ಸಹೋದರ ಸಹೋದರಿ ಓದ್ತೀರಾ? ಲೂಕ 7ನೇ ಅಧ್ಯಾಯ 18ನೇ ವಚನದಿಂದ 35. ಓದ್ತೀನಿ ಬ್ರದರ್. ಯೋಹಾನನ ಶಿಷ್ಯರು ನಡೆದ ಸಂಗತಿಗಳನ್ನೆಲ್ಲ ಅವನಿಗೆ ತಿಳಿಸಲು ಅವನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಸ್ವಾಮಿಗೆ ಹೇಳಿ ಕಳಿಸಿದರು. ಅವರು ಆತನ ಬಳಿಗೆ ಬಂದು, ಬರಬೇಕಾದವನು ನೀನೋ, ನಾವು ಮತ್ತೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳುವುದಕ್ಕಾಗಿ ಸ್ನಾನಿಕನಾದ ಯೋಹಾನನು ನಮ್ಮನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ ಅಂದರು. ಅದೇ ಗಳಿಗೆಯಲ್ಲಿ ಆತನು ಅನೇಕರನ್ನು ರೋಗ, ಉಪದ್ರವ, ದೆವ್ವ ಇಂಥವುಗಳಿಂದ ಬಿಡಿಸಿ ವಾಸಿ ಮಾಡಿದನು ಮತ್ತು ಅನೇಕ ಮಂದಿ ಕುರುಡರಿಗೆ ಕಣ್ಣನ್ನು ದಯಪಾಲಿಸಿದನು. ಹೀಗಿರಲಾಗಿ ಆತನು ಅವರಿಗೆ ಪ್ರತ್ಯುತ್ತರವಾಗಿ, ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನಿಗೆ ತಿಳಿಸಿರಿ. ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಶುಭವಾರ್ತ ಸಾರಲ್ಪಡುತ್ತದೆ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಹೇಳಿದನು. ಯೋಹಾನನ ದೂತರು ಹಿಂತಿರುಗಿ ಹೋಗಲು ಆತನು ಯೋಹಾನನ ವಿಷಯವಾಗಿ ಆ ಜನರ ಗುಂಪುಗಳಿಗೆ ಹೇಳತೊಡಗಿದೇನೆಂದರೆ, ಏನು ನೋಡಬೇಕೆಂದು ಅಡವಿಗೆ ಹೋಗಿದ್ದೀರಿ? ಗಾಳಿಯಿಂದ ಅಲ್ಲಾಡುವ ದಂಟನ್ನು? ಅಲ್ಲವಾದರೆ ಏನು ನೋಡಬೇಕೆಂದು ಹೋಗಿದ್ದೀರಿ? ನಯವಾದ ಉಡುಪನ್ನು ಹಾಕಿಕೊಂಡು ಮನುಷ್ಯನನ್ನು? ಶೋಭಮಾನವಾದ ಉಡುಪನ್ನು ಧರಿಸಿ ಭೋಗದಲ್ಲಿ ಬಾಳುವವರು ಅರಮನೆಗಳಲ್ಲಿ ಇರುತ್ತಾರಷ್ಟೇ. ಹಾಗಾದ್ರೆ ಏನು ನೋಡಬೇಕೆಂದು ಹೋಗಿ? ಪ್ರವಾದಿಯನ್ನು? ಹೌದು, ಪ್ರವಾದಿಗಿಂತಲೂ ಹೆಚ್ಚಿನವನ್ನು ನೋಡಿದಿರಿ ಎಂದು ನಿಮಗೆ ಹೇಳುತ್ತೇನೆ. ಇಗೋ, ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ. ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದಿದೆಯೋ ಆ ಪುರುಷನು ಇವನೇ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನಕ್ಕಿಂತ ದೊಡ್ಡವನು ಒಬ್ಬನೂ ಇಲ್ಲ. ಆದರೂ ದೇವರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಹೇಳುತ್ತೇನೆ. ಸಾಕ ಬ್ರದರ್? 28ರವರೆಗೆ ಹೋದೇನು? ಸಾಕು ಬ್ರದರ್. ಥ್ಯಾಂಕ್ ಯು ಬ್ರದರ್.
ಪ್ರಿಯ ಸಹೋದರ ಮತ್ತು ಸಹೋದರರೇ, ಸೊ ಲೂಕಲ್ಲೂ ಕೂಡ ನಾವು ನೋಡ್ಬೇಕಾದ್ರೆ ಆಸ್ ಇಟ್ ಈಸ್ ಮತ್ತಾಯದಲ್ಲೂ ಹೇಳಿರುವಂತ ಒಂದು ಸಂಗತಿಗಳನ್ನೇ ಕೂಡ ಲೂಕಲ್ಲೂ ಕೂಡ ರಿವೈಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಮೂಲವಾದಂತ ಒಂದು ಪಾಯಿಂಟ್ ಕೂಡ ನಾವು ಕ್ಯಾಪ್ಚರ್ ಮಾಡ್ಬೋದು. ಕೆಲವೊಂದು ಪಾಯಿಂಟ್ ನಲ್ಲೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಹೇಳ್ತಾ ಇದ್ರೆ ಏನಂದ್ರೆ ಅಂದ್ರೆ ಯಾವ ತರ ಹೇಳ್ತಾ ಇದಾರೆ ಅಂತಂದ್ರೆ ಮನುಷ್ಯ ಕುಮಾರನ ಒಂದು ಕ್ರಿಯೆಗಳನ್ನ ಇಲ್ಲಿ ತೋರಿಸ್ತಾ ಇದಾರೆ. ಏನು, ಯೇಸು ಕ್ರಿಸ್ತರು ಬಂದು ಜಸ್ಟ್ ಕಣ್ಣಿಲ್ದಿರೋರ್ಗೆ, ಕಿವಿ ಇಲ್ದಿರೋರ್ಗೆ, ಮೈ ಕೈ ಒಂದ್ ನೆಟ್ಟಾಗಿ ಇಲ್ದಿರೋರ್ಗೆಲ್ಲಾರ್ಗು ಸರಿಪಡಿಸುವಂತ ಒಂದು ಕೆಲ್ಸ ಇದೆಯಲ್ಲ, ಇದು ಬೇರೆ ಯಾರಾದ್ರೂ ಪ್ರವಾದಿಗಳೆಲ್ಲಾದ್ರೂ ಮಾಡಿದ್ರ ಅಂತ ನಾವು ನೋಡ್ಬೇಕಾದ್ರೆ, ಸೂಕ್ತವಾಗಿ ನಾವು ನೋಡ್ಬೇಕಾದ್ರೆ ಅಷ್ಟಿಲ್ಲ. ಪರ್ಫೆಕ್ಟ್ ಆಗಿ ಮಾಡಿರೋದು ಯಾರು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರನ್ನ. ಸೊ ಇದನ್ನ ಅವ್ರಿಗೆ ಒತ್ತಿ ಹೇಳಿದಾಗ ಶಿಷ್ಯಂದಿರ್ಗೆ ಒಂದು ಆಲೋಚನೆ ಬಂದು ಏನಾಗಿದೆ ಅಂತಂದ್ರೆ, ಖಂಡಿತವಾಗ್ಲೂ ಇವರೇ ಮೆಸ್ಸಿಯ ಅಂತ ಅನ್ಬಿಟ್ಟು ಅರಿವುನ ಉಂಟಾಗಿದೆ. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಸ್ನಾನಿಕಾಂತ ಯೋಹಾನ ತೀರ್ಕೊಂಡ್ಮೇಲೆ ಯೇಸು ಕ್ರಿಸ್ತರಿಂದ ಬರುವಂತದ್ದು ಪಾಸಿಬಿಲಿಟಿ ಹೆಚ್ಚಾಗಿ ಇತ್ತು. ಸೊ ಇಲ್ಲಿಗೆ ನಾವು ಪಾಯಿಂಟ್ ನಾವು ನಿಲ್ಸುವಂತವ್ರಾಗಿರೋಣ. ಇಲ್ಲಿಗೆ ನಾವು ಪಾಠನ ನಾವು ನಿಲ್ಸೋಣ. ಈಗ ನಾವು ಓದಿರುವಂತ ಈ ಒಂದು ಅಂಶದ ಮೇಲೆನೆ ನೆಕ್ಸ್ಟ್ ರೀಪ್ರಿಂಟ್ 2620 ಒಂದು ವಿಶೇಷವಾದಂತ ಒಂದು ಪಾಠನ ಬರೆದಿದ್ದಾರೆ. ಅದನ್ನ ನಾವು ಮುಂದೆ ಬರುವಂತ ದಿನದಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಇದೇ ಒಂದು ಪಾಠನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ದೇವರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಗಾಡ್ ಬ್ಲೆಸ್ ಯು ಆಲ್. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಇವತ್ತು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆಯನ್ನ ಸೋದರಾದಂತ ಬಸವರಾಜ್ ಬ್ರದರ್ ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಕೇಳಿಸ್ತದೆ ಬ್ರದರ್? ಕೇಳಿಸ್ತಾ ಇದೆ ಬ್ರದರ್. ಓಕೆ ಬ್ರದರ್. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಿಮ್ಮೆಲ್ಲರ ಕರ್ತನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಸ್ವಾಮಿ, ಪ್ರತಿಯೊಂದು ಬಿಡುವ ಬೇಡಿಕೆಗಳು ಸ್ವಾಮಿ ಆತನ ಹೆಸರಿನಲ್ಲಿ ತಮ್ಮ ಮುಂದೆ ಒಪ್ಪಿಸುವುದಾಗಿದೆ ಸ್ವಾಮಿ. ದೇವರೇ, ಒಂದು ವೇಳೆಯಲ್ಲಿ ದೇವರೇ ತಲೆಬಾಗಿ ಪ್ರಾರ್ಥನೆ ಪ್ರತಿಯೊಬ್ಬರನ್ನು ಆಶ್ವಾಸಬೇಕಾಗಿ ಪ್ರಾರ್ಥಿಸಿ ಸ್ವಾಮಿ. ವಾಕ್ಯಗಳನ್ನು ಹಂಚಿಕೊಂಡ ಸೋದರನ್ನು ಆಶ್ವಾಸಿ ಮಾತ್ರ ಅನ್ನದ ದೇವರೇ, ವಾಕ್ಯಗಳ ಗೂಢಾರ್ಥಗಳನ್ನು ನಮಗೆ ತಿಳಿಸಿ ಕೊಟ್ಟದ ಕೈ ನಮಗೆ ಕೃತಜ್ಞತೆ ಸಲ್ಲಿಸಿದೆ. ಅದು ಸ್ವಾಮಿ ದಿನದಲ್ಲಿ ಕಂಡಿರುವಂತ ಯೋಜನೆ ಅನುಸಾರವಾಗಿ ಸ್ವಾಮಿ ನಾವು ಓಟದಲ್ಲಿ ತಿಳಿದಿರುವ ಶೋಧನೆಗಳನ್ನು ಜಯಿಸಿಕೊಂಡು ಸ್ವಾಮಿ ಕೈಗೊಂಡ ನಡೆದಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟು ನಡೆಸಲೆಂಬುದಾಗಿ ಪ್ರಾರ್ಥಿಸ್ತಾನೆ. ಇವರಿಗೆ ನಡೆಸಿದ ದೇವರು ಸ್ತೋತ್ರ. ಮುಂದೆ ನಡೆಸುವ ಕೂಟನ್ನು ಕೊಟ್ಟು ಸ್ತೋತ್ರ ತಂದೆಯಂತೆ ಯೇಸುವಿನ ಆಮೆನ್. Thank you, brother. Thank you. God bless you all. Thank you, brother. Thank you all, brothers and sisters.